ನಿನ್ನ ನಿಜವಿದನೆ ತಿಳಿ ಬೇರೆನ್ನದಲೇ ಮನುಜ. ಇದಮೆನಿಸುವುದು ಆವುದು ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾರೆ ಒಂದದೆ ತೋರುತಿಹ ಸತ್ಯೆ. ಮೂರು ಅವಸ್ಥೆಗಳು ತೋರುವ ಅಖಿಲವನು ಬೇರಿಟ್ಟು ಅರಿವುದಾಗಿ ಮೀರಬಾರದು ಚಿತ್ತೆ. ಎಲ್ಲವನು ಆರೈದು ನೋಡಲು ಇಲ್ಲೆನಿಸಿದ ನೇಹವು ಎಲ್ಲಿ ನಿಲ್ಲಿಸುವುದು ತನ್ನಲ್ಲಿ ಅದರಿಂದ ಸುಖ. ಪ್ರಾಗಭಾವ ಮೊದಲಾದ ಈ ಗಡಾಳಿಗಳಲ್ಲದೆ ಏಗೈದು ತನ್ನೊಳಗಿಲ್ಲವಾಗಿ ವಿಚಾರಿಸೇ ನಿತ್ಯ. ಗಗನಾದಿಗಳು ತನ್ನೊಳಗೆದ ಕಾರಣದಿಂದೇ ಮಿಗೆ ಪೂರ್ಣ ಪದವೆಂತೂ ಬಗೆ ಶಂಭುಲಿಂಗವೇ. ನಿನ್ನ ನಿಜವಿದನೆ ತಿಳಿ ಬೇರೆನ್ನದಲೇ ಮನುಜ. ಯಾರಿಗೆ ಹೇಳ್ಯಾರ ಇದನ್ನ ನೋಡ್ರಿ? ನಿಜಗುಂಡ್ರು ಯಾರಿಗೆ ಹೇಳ್ಯಾರ ಇದನ್ನ? ಮನುಷ್ಯರಿಗೆ ಹೇಳ್ಯಾರ? ಮತ್ತಾರಿಗೆ ಹೇಳ್ಯಾರ? ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲೇ ಮನುಜ ಅಂತಂತಾರ. ಯಾವ್ದು ನನ್ನ ನಿಜ? ಮನಬುದ್ಧಾದಿಗಳು, ಕಣ್ಣು ಕಿವಿಗಳು, ಯಾವ ಬಾಳೆನು, ಯಾವ್ದು ನಾನು ನಿಜ? ಯಾವ್ದು ಇದ್ರೊಳಗೆ? ನಿನ್ನ ನಿಜವಿದನೆ ತಿಳಿಯುವ ಬೇರೆನ್ನದಲ್ಲೇ ಅಂದ್ರೆ ನಿಜ ಯಾವ್ದಕ್ಕೆ ಅನ್ಬೇಕು? ತೋರಿದ್ದಕ್ಕೆ ನಿಜ ಅನ್ಬೇಕು. ತೋರೋದಕ್ಕೆ ಅಡಗೋದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಅರಿವಿಗೆ ನಿಜ ಅನ್ಬೇಕು. ಅರಿವಿಗೆ ನಿಜ ಅನ್ಬೇಕು. ಹೌದಲ್ರಿ? ನೋಡ್ರ, ಈ ತೋರೋದು ಅಡಗೋದು ಇವತ್ತ ಇರೋದು ನಾಳೆಗೆ ಇಲ್ಲಂಗ ಆಗೋದು, ಇದು ನಿಜ. ಇದನ್ನ ಹಿಡ್ಕೊಂಡು ಹೋಗುದು ಏನ? ಇದ್ರೊಳಗೆ ಇದಕ್ಕೆ ಆಧಾರವಾಗಿರುವಂತ ಚೈತನ್ಯ ನಾನು ಅಂತ ತಿಳ್ಕೊಂಡು ಅದಾಗಿ ಉಳಿಬೇಕು. ಅದನ್ನ ಹೇಳ್ತಾರೆ ಇವ್ರು ಮನುಷ್ಯರಿಗೆ ಹೇಳ್ತಿದ. ನಮ್ಗೆ ಅದನ್ನ ತಿಳ್ಕೊಳ್ಳುವಂತ ಸಾಮರ್ಥ್ಯ ಐತಿ ಮನುಷ್ಯರಿಗೆ. ಅದನ್ನ ತಿಳಿರಿ ಬೇರೆನ್ನದಲ್ಲೇ ಮನುಷ್ಯರೇ. ಯಾಕೆ ಸುಮ್ಮನೆ ಬಳಲ್ತೀರಿ ನೀವು? ಸುಳ್ಳಿನ ಬೆನ್ನ ಹತ್ತಿ ಯಾಕೆ ಬಳಲ್ತೀರಿ? ನಿಮಗೆ ತಿಳ್ಕೊಳ್ಳುವಂತ ಸಾಮರ್ಥ್ಯ ಐತಿ. ತಿಳ್ಕೊಳ್ಳಾರ್ದಾಗ ಯಾರಿಗೆ ಬ್ಯಾರೆ ಅದ. ಈ ಮನುಷ್ಯರಿಗೆ ಹೇಳ್ತದ, ಮನುಷ್ಯರಿಗೆ ತಿಳ್ಕೊಳ್ಳುವಂತ ಸಾಮರ್ಥ್ಯ ಐತಿ. ಅದಕ್ಕೆ ತಿಳ್ಕೋರಿ, ನಿಮ್ಮ ನಿಜವನ್ನ ತಿಳ್ಕೋರಿ ಬೇರೆನ್ನದಲ್ಲಿ. ಬೇರೆ ಬೇರೆ ತಿಳ್ಕೊಂತ ಹೋದ್ರೆ ಅಂದ್ರೆ ದುಃಖನ ಐತದ, ಸುಖ ಕೊಡ್ಲಾರ್ದ. ಅದ ಅನೇಕ ಜನದೊಳಗೆ ಬೇರೆ ಬೇರೆ ತಿಳ್ಕೊಂತನ ಬಂದೇವಂತನ ಈ ಜನದಾಗ, ಮನುಷ್ಯ ಜನದಾಗ ನೀವು ಇದನ್ನ ತಿಳಿರಿ, ನಿಜವನ್ನ ತಿಳಿರಿ. ಅಲ್ಲಿ ಮತ್ತ ಇದು ಹೇಳಿದ್ರಲ್ಲೇ ಏನು? ಸುಮ್ಮನೆ ಕಾಲವನ್ನು ಕಳೆದು ಸಾಯಿ ರುಚಿರ್ತವೆ, ನಮ್ಮಿ ನಿಜವನ್ನ ನಂಬ್ರಿ ಅಂತ ಹೇಳಿದ್ರ. ಇಲ್ಲಿ ನಿಜವನ್ನ ನೀವು ಅಂತ ತಿಳ್ಕೊರಿ ಅಂತ ಹೇಳ್ತಾರ ಅವ್ರು. ಸುಮ್ಮನೆ ಕಾಲವನ್ನು ಕಳೆದು ಸಾಯಿ ರುಚಿತವೆ. ಸುಮ್ಮನೆ ಕಾಲ ಹೊಕ್ಕೈತದ. ಯಾಕೆ? ಅನಿತ್ಯವಾದಂತ ಒಡನಾಟ ತೊಡಗಿದೀವಂದ್ರೆ ಕಾಲ ಹೋಗ್ಬಿಡ್ತೈತೆ. ಅದು ಹೋಗಿದ್ದು ಮತ್ ಹೊಳೆ ಬರೋದಿಲ್ಲ. ಅದಕ್ಕೆ ಮತ್ ಮನುಷ್ಯ ಜನ್ಮ ಬರೋದಿಲ್ಲ. ಮನುಷ್ಯ ಜನ್ಮ ಬಂದೈತೆ ಅಂದ್ರೆ ಇದನ್ನ ತಿಳಿಯಿರಿ ಬೇರೆನ್ನದಲ್ಲೇ ಮನುಷ್ಯ. ನಿಮ್ಮ ನಿಜವನ್ನ ತಿಳಿಯಿರಿ. ಅದ್ರ ಹೊರತಾಗಿ ಬೇರೆ ತಿಳಿಯೋ ಅವಶ್ಯಕತೆ ಇಲ್ಲ. ನಿಜ ಅಂದ್ರೆ ಯಾವ್ದಕ್ಕೆ ಅನ್ಬೇಕನ್ನೋದ್ರ ಅದ್ರ ಲಕ್ಷಣಗಳನ್ನು ಹೇಳ್ತಾರ ಅವರು. ನಿಜದ ಲಕ್ಷಣಗಳು ಏನದಾವು? ಸತ್ತು, ಚಿತ್ತು, ನಿತ್ಯ, ಪರಿಪೂರ್ಣ, ಆನಂದ. ಇದನ್ನ ಹೇಳ್ತಾರ ಅವರು. ಇದಕ್ಕೆ ನಿಜ. ಇವು 5 ಲಕ್ಷಣಗಳಿಂದ ಕೂಡಿದಂಥದ್ದು ಯಾವ್ದೈತೆ ಅದಕ್ಕೆ ನಿಜ ಅನ್ರಿ. ಅದನ್ನ ತಿಳಿರಿ ಬೇರೆನ್ನದಲ್ಲೇ ಮನುಷ್ಯರೇ. ಇದನ್ನ ನಿಜ, ಇದನ್ನ ನಾವು ಖಾತ್ರಿ ಮಾಡ್ಕೋಬೇಕಾಯ್ತು. ಮನುಷ್ಯ ಜನ್ಮಕ್ಕೆ ಬಂದ್ಕಿಲ್ಲ ನಿಜ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ನಾವು ಏನ್ ಮಾಡಾಕತ್ತೇವು? ಸುಳ್ಳನ್ನ ನಿಜ ಅಂತ ತಿಳ್ಕೊಂಡ ಇದು ಅನುಭವಕ್ಕೆ ಬರ್ದಲ್ ಬಿಟ್ರಿ, ಇದು ಬಹಳ ಕಠಿಣ ಐತಿ ಇದು ಅನ್ಕೊಂಡ ಅದ್ರಾಗ ಯಾಕೆ ಅದು ಇಂದ್ರಿಯಗಳಿಗೆ ಗಮ್ ಐತಿ. ಇದು ಅದು ಇಂದ್ರಿಯಗಳಿಗೆ ಗಮ್ ಐತಿ. ಇಂದ್ರಿಯಗಳಿಗೆ ಲಘುನ ಗೋಚರ ಆಕೈತಿ, ಆಕರ್ಷಿಸ್ತೈತಿ. ಅಲ್ಲಿ ಅದ್ರ ಸುಳ್ಳನ್ನ ನಂಬಿಡ್ತೇವೆ. ಸುಳ್ಳು ಲಘು ನಂಬ್ತೇವೆ, ನಿಜ ಲಘು ನಂಬುದಿಲ್ಲ. ಯಾಕ? ಸುಳ್ಳು ಜಗತ್ತು ಸುಳ್ಳನ್ನ ನಂಬಿಸ್ತೈತೆ.
ನಿಜ ನಂಬಿಸೋದಿಲ್ಲ ಅದು. ಅದಕ್ಕೆ ಅವ್ರು ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರ, ನಿಮ್ಮ ನಿಜವನ್ನ ತಿಳಿರಿ, ಬೇರೆ ಅನ್ನೋದಲ್ಲಿ ಅದನ್ನು ಉದ್ದೇಶ ಏನೈತಿ, ಅದನ್ನು ತಿಳಿಸಲುವಾಗಿ ಬಂದತ್ತಿದು. ತಾಯಿಯ ಗರ್ಭದೊಳು ತಾನಿದ್ದ ವೇಳೆಗಳು ಅತ್ತಿ ಬಾಯಿಗೆ ಮನನೊಂದು ಇದನ್ನ ಮತ್ತೆ ನಾ ಇಂಥ ಜನ್ಮದೊಳಗೆ ಬರುವುದಿಲ್ಲಪ್ಪ, ನಾನು ಈ ಮಲಮೂತ್ರದ ತಾಣದೊಳಗೆ ನಾ ಇನ್ನೆಂದೂ ಬರುವುದಿಲ್ಲ, ಈ ಕಾಯಿ ಇರೋದ್ರೊಳಗಾಗಿ ಆ ನಿಜವನ್ನು ಅರತು ಮುಕ್ತಿ ನಕ್ಕೇನೆ ಅನ್ನುವಂತ ಶಪಥ ಮಾಡಿ ಬಂದದ್ದನ್ನು ಮರೆತು ಏನ್ ನಂಬೈತದ, ಸುಳ್ಳನ್ನ ನಂಬ್ಕೊಂಡು ಹೊಂಟತಿ. ಅದಕ್ಕೆ ಅವ್ರು ಎಚ್ಚರಿಕೆ ಕೊಡ್ತಾರ, ನಿಮ್ಮ ನಿಜವನ್ನ ತಿಳಿರಿ, ಬೇರೆ ಅನ್ನೋದಲ್ಲೇ ಮನುಜರೇ. ಇದು ನಿಮ್ಮ ಕರ್ತವ್ಯ, ನಿಜ ತಿಳ್ಕೊಂಡು ನಿಮ್ಮ ಕರ್ತವ್ಯ. ಅದು ಕರ್ತವ್ಯ ಅಲ್ಲದು, ಅದು ಮಟ್ಟಿ ಸಲುವಾಗಿ ಮಾಡ್ತಕ್ಕಂಥದ್ದು, ಈ ಶರೀರ ರಕ್ಷಣೆಗಾಗಿ ಮಾಡ್ತಕ್ಕಂಥದ್ದು. ಅದನ್ನ ರಕ್ಷಣೆ ಮಾಡ್ತದ ನಮ್ ತಿಳ್ಕೊಂಡಂತ ಅದನ್ನ ಕುಂತ್ರ ಎಲ್ಲಾ ಜನ್ಮದೊಳಗೆ ಬಿಟ್ಕೊಂಡು ಬಂದಂತ ದೇಹಗಳು ಇದು ಈ ಜನ್ಮದಾಗೂ ಹೋಗಿಬಿಡ್ತೈತಿ. ಅದಕ್ಕೆ ಅವ್ರು ಎಚ್ಚರಿಕೆ ಕೊಡ್ತಾರೆ, ನಿಮ್ಮ ನಿಜವನ್ನ ತಿಳಿರಿ, ಬೇರೆ ನಿಮ್ಮ ನಿಜ ಅನ್ನೋದು ಹೆಂಗೈತಿ, 3 ಅವಸ್ಥೆಗಳು ಮೆನಿಸುವುದು ಅದಕ್ಕೆ ತಾನು ಆಶ್ರಯ ಸತ್ಯ ಯಾವ್ದಕ್ಕೆ ಅನ್ಬೇಕನ್ನೋದನ್ನು ಹೇಳ್ತಾರ. ಇದನ್ನು ಅನಿಸುವುದಕ್ಕೆ ತಾನು ಆಶ್ರಯ ಪದ, ಸಾಕ್ಷಿಯಾಗಿ ಯಾವ್ದೈತಿ ಅದಕ್ಕೆ ನಿಜ ಅನ್ಬೇಕು ಅಂತ. ಬಾಧೆ ಹೊಂದದೆ ಯಾವಾಗಲೂ ಇದು ಬಾಧೆ ಹೊಂದಿಲ್ಲ, ಇದನ್ನ ಅನಿಸೋದಕ್ಕೆ ತಾನು ಆಶ್ರಯ ಪದ ಐತಿ. ಇದು ಅದು ಅಂತ ಹೇಳೋದಕ್ಕೆ ಕಾರಣೀಕರ್ತ ಆದಂತ ಅರಿವು ಏನೈತಲ್ಲ ಅದು ನಿಜ ಐತಿ. 3 ಅವಸ್ಥೆಯೊಳಗ ಬೇರಿಟ್ಟು ಮೀರಬಾರದು ಸತ್ಯ, ಅದ ನಿನ್ನ ನಿಜ. 3 ಅವಸ್ಥೆಯೊಳಗೆ 3 ಅವಸ್ಥೆಗಳನ್ನ ಎಚ್ಚರ, ಕನಸು, ನಿದ್ರೆಯನ್ನ ಬೇರಿಟ್ಟು ಅರಿತೇವೆ. ಎಚ್ಚರಿಕೆ ಅವಸ್ಥೆ ಆಗುವಗಳನ್ನ ಹೇಳ್ತೇವೆ, ಕನಸಿನ ಆಗುವಗಳನ್ನ ಹೇಳ್ತೇವೆ, ನಿದ್ರೆ ಒಳಗಿನ ಅನುಭವವನ್ನು ಹೇಳ್ತೇವೆ. ಆ 3 ಅನುಭವಗಳನ್ನು ಹೇಳುವರು ಯಾರು ಅಂದ್ರೆ ಆ ಸತ್ಯ, ಅದು ನಿನ್ನ ನಿಜ ಐತಿ, ಅದನ್ನ ತಿಳಿ, ಬೇರೆ ಅನ್ನೋದನ್ನೇ ಎಲ್ಲವನ್ನು ಆರೈದು ನೋಡಲು ಎಲ್ಲಿ ನಿಲ್ಲಿಸುವುದು ತನ್ನಲ್ಲಿ ನೋಡ್ಕೊಂತ ಬರ್ರಿ, ಎಲ್ಲವನ್ನು ವಿಚಾರ ಮಾಡಿ ನೋಡ್ಕೊಂತ ಬರ್ರಿ. ಯಾವ ಹಿಡ್ಕೊಂಡೇವಲ್ಲ ಅವನ್ನೆಲ್ಲ ವಿಚಾರ ಮಾಡಿ ನೋಡ್ಕೊಂಡ್ ಬರ್ರಿ. ಅವು ಸುಖ ಕೊಟ್ಟವ ಹೆಂಗು, ಸುಖ ಕೊಡ್ತಾವ ಹೆಂಗು, ಸುಖ ಕೊಡ್ತಾವ ಅಂತ ಹಿಡ್ಕೊಂಡ್ ಕುಂತೇವಲ್ಲ ಅವನು ವಿಚಾರ ಮಾಡಿ ನೋಡ್ಕೊಂತ ಬರ್ರಿ. ಅವನು ಫಲ ಸುಖ ಕೊಡ್ತತಿ, ಗಂಡ ಹೆಂಡು ಸುಖ ಕೊಡ್ತಾರ, ಮಕ್ಕಳು ಮರಿ ಸುಖ ಕೊಡ್ತಾವು, ಆ ಹೊಲ ದೂರ ಅದು. ಈ ಶರೀರ ಸುಖ ಕೊಡ್ತೈತೆ ಮೊದ್ಲಕ್ಕೆ ನೋಡಿ. ಅವು ಹೊರಗಿನೂ ಅದು ಇವು ನಂದು ನಂದು ಅಂತ ಹೇಳ್ಕೊಂತ ಇದಕ್ಕೆ ಗಟ್ಟಿ ಮಾಡ್ಕೊಂಡೇನಲ್ಲ, ಇದ ಸುಖ ಕೊಡ್ತೈತಿ ಹಂಗ ನೋಡಿ ವಿಚಾರ ಮಾಡ್ಕೊಂತ ಬರ್ರಿ. ಎಲ್ಲವನ್ನು ಆರೈದು ನೋಡ್ಕೊಂತ ಬರ್ರಿ. ಕೈ ಸುಖ ಕೊಡ್ತೇವೆ, ಕಾಲಾದ ಸುಖ ಕೊಟ್ಟೈತು, ಕಿವಿ ಆದ ಸುಖ ಕೊಟ್ಟೈತಿ, ಇವ್ ಯಾವಾಗ ಸುಖ ಕೊಟ್ಟಾವ ವಿಚಾರ ಮಾಡ್ಕೊಂತ ಬರ್ರಿ. ಇವನ್ನೆಲ್ಲ ಬಿಟ್ಟಾಗ ನಿದ್ದೆಗೆ ಹೋದಾಗ ಆರಾಮದೇವು, ಅವಾಗ ಸುಖ. ಆ ಸುಖವನ್ನ ಅನುಭವಿಸೋ ಸಲುವಾಗಿ ಸತ್ಯವಾದಂಥದ್ದು, ನಿತ್ಯವಾದಂಥದ್ದು ಅದನ್ನ ಅನುಭವಿಸಾಕ ಮನುಷ್ಯ ಶರೀರ ಬಂದತಿ. ಅದನ್ನ ತಿಳ್ಕೊಳೋದ್ ಬಿಟ್ಟು ನೀವು ಅನಿತ್ಯವಾದದ್ದನ್ನ, ಅಸತ್ಯವಾದದ್ದನ್ನ, ದುಃಖ ರೂಪದದ್ದನ್ನ ತೆಕ್ಕೆ ಬಡ್ಕೊಂಡ್ ಕುಂತೇವಲ್ಲ, ಅದನ್ನು ವಿಚಾರ ಮಾಡಿ ನೋಡ್ಕೊಂತ ಬರ್ರಿ. ಎಲ್ಲವನ್ನು ಆರೈದು ನೋಡ್ಕೊಂತ ಬರ್ರಿ. ಇಲ್ಲಿ ಅನಿಸಿದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ, ಅದರಿಂದ ಸುಖ ಐತಿ. ಯಾವ್ದು ನಿತ್ಯ ಐತಿ, ಯಾವ್ದು ಸತ್ಯ ಐತಿ, ಅದು ಸುಖ ರೂಪ ಐತಿ. ಅದಕ್ಕೆ ನೀವು ಎಲ್ಲವನ್ನು ವಿಚಾರ ಮಾಡಿ ನೋಡ್ಕೊಂತ ಬರ್ರಿ. ಒಂದೊಂದು ಇದನ್ನ ಬಿಟ್ಟುವಂತ ವಿಚಾರದಿಂದ ಅದ ಸುಖ ಸತ್ಯ ಐತೋ ನಿತ್ಯ ಐತೋ ಅಂತ ವಿಚಾರ ಮಾಡಿ ನೋಡ್ಕೊಂತ ಬರ್ರಿ. ಅವ್ನು ಬಿಟ್ಕೋಂತ ಬರ್ರಿ. ಬಿಟ್ಕೊಂತ ಬಂದಾಗ ಇಲ್ಲಿ ಅನಿಸಿದ ನೇಹ ಎಲ್ಲಿ ನೆಲೆಸ್ತೈತಿ ಅಂದ್ರೆ ನಿಮ್ಮ ಮೇಲೆ ನೆಲೆಸ್ತೈತಿ. ಅತ್ಯಂತ ಪ್ರೀತಿ ಉಳ್ಳ ವಸ್ತುಗಳು ಅಂತ ಹೇಳ್ತೇವಲ್ಲ ನಾವು ಏಟು ಸುಖ ಕೊಟ್ಟಾವ ವಿಚಾರ ಮಾಡಿ ನೋಡ್ಕೊಂತ ಬಂದಾಗ ಅನುಕೂಲ ಇದ್ದ ಮಾತ್ರ ಅಲ್ಲಿ ಸುಖ ಅನಿಸ್ತೈತಿ. ಪ್ರತಿಕೂಲ ಅದು ಅಂದ್ರೆ ದುಃಖನ ಐತಿ.
ಹಂಗ ಈ ಶರೀರನು ಕೂಡ ಅನುಕೂಲ ಇರುತ್ತಾನ ಅಷ್ಟ ಸುಖ ಅನಿಸ್ತೈತಿ. ಪ್ರತಿಕೂಲ ಆತಂದ್ರ ದುಃಖ ರೂಪದಿಂದ ಕೂಡೈತಿ ಅಂತ. ಕೈ ಕಾಲು ಬಿಡುದು ಅಂದ್ರ ಇನ್ನೊಬ್ಬರ ಸೇವಾದಿಗಳಲ್ಲಿ ತೊಡಗಿಸ ಈ ಸೇವಾದಿಗಳು ಮಾಡುವಂತ ಇದು ಬಂತಂದ್ರ ನರಾಟ್ ಚಾಲು ಆಗ್ತೈತಿ. ಅದಕ್ಕೆ ಅಷ್ಟ್ರೊಳಗೆ ಇದನ್ನ ನನ್ನ ನಿಜವನ್ನ ತಿಳಿಬೇಕಾಗೈತಿ. ಪ್ರಿಯವಾದ ವಸ್ತು ಯಾವುದು ಇಲ್ಲ ತನ್ನ ಮೇಲೆ ಪ್ರೀತಿ ಬರ್ತೈತಿ ಹೊರತಾಗಿ ಇನ್ನೊಂದ್ರ ಮೇಲೆ ಪ್ರೀತಿ ಇಲ್ಲ. ಅದ್ರ ಸಲುವಾಗಿ ಅವರು ಅದ ಸುಖ ರೂಪ ಐತಿ. ಎಲ್ಲಿ ನೆಲೆಸೈತಿ ಅಂದ್ರೆ ಅದು ತನ್ನ ಮೇಲೆ ನೆಲೆಸೈತಿ. ಎಲ್ಲಾ ವಿಚಾರ ಮಾಡಿ ನೋಡ್ಕೊಂತ ಬಂದಾಗ ತನ್ನ ಮೇಲೆ ಬರ್ತೈತಿ. ತನಗನ್ಯವಾಗಿರೋದ್ರ ಮೇಲೆ ಅನುಕೂಲ ಇರುತ್ತಾನ ಅಷ್ಟ ಪ್ರೀತಿ ಐತಿ. ಪ್ರತಿಕೂಲ ಅದು ಅಂದ್ರೆ ಯಾ ಮನೆ ಹೋಗು ಮರ ಹೌದಲ್ಲ. ಇಂದ್ರಿಯಗಳಷ್ಟು ಸದೃಢ ಅದಾವ, ಶರೀರ ದಪ್ಪಗಿಪ್ಪ ಆಗೈತೆ ಅಂತ ಹೊಲಕ್ಕೆ ಹೋಗುದ ಪ್ರೀದಕ್ಕೈತೆ ಅಂತ ನಾಳೆ ಮುಂದ ಶರೀರ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಯಾವ ಹೊಲ ಮನೆ ತಗೊಂಡು ಏನ್ ಮಾಡೋದು. ಈ ತಿಳುವಳಿಕೆ ಇತ್ತಂದ್ರ ಇದಾಕೈತಿ. ಈ ತಿಳುವಳಿಕೆ ಬರ್ಲಿಲ್ಲ ಅಂದ್ರೆ ಅಯ್ಯೋ ನನ್ನ ಹೊಲ ಇದಾತ್, ನನ್ನ ಮನಿ ಇದಾತ್ ಅಂತ ಈ ಚಿಂತೆ ಒಳಗೆ. ಆ ಚಿಂತೆ ಬರಬಾರ್ದು ಅಂದ್ರೆ ಅದ ಪರಿಣಾಮ ಬೀರಬಾರ್ದು ಅಂದ್ರ ನಿನ್ನ ನಿಜವನ್ನ ತಿಳಿ ಮನುಷ್ಯ ಬೇರೆ ಅನ್ನೋದಲ್ಲಿ ಅಂತ ಹೇಳ್ತಾರ. ಯಾಕಂದ್ರ ನಿನಗೆ ನೀನ ಅತ್ಯಂತ ಪ್ರಿಯ ವಸ್ತು. ನಿನಕಿನ ಪ್ರಿಯ ವಸ್ತು ಯಾವುದು ಇಲ್ಲ. ತನಗಿಂತ ಪ್ರೀಮಿಯವಾದ ವಸ್ತು ಮತ್ತೊಂದು ಇಲ್ಲ. ಅದಕ್ಕೆ ಅದನ್ನ ತಿಳಿ ಬೇರೆ ಅನ್ನೋದಲ್ಲಿ ಮನುಷ್ಯ. ಪ್ರಾಗಭಾವ ಮೊದಲಾದ ಈ ಘಟಾಡಿಗಳಲ್ಲದೆ ಈಗೈದು ಪ್ರಾಗಭಾವ, ಪ್ರಧ್ವಂಸ ಭಾವ, ಅನನ್ಯ ಭಾವ, ಅತ್ಯಂತ ಅಭಾವ ಅಂತ ನಾಲ್ಕು ಅಭಾವಗಳು. ನಾಲ್ಕು ಅಭಾವ ಇವು ತನ್ನೊಳಗಿಲ್ಲ. ಪ್ರಾಗಭಾವ ಅಂದ್ರ ಮೊದಲಿಲ್ಲದ್ದು, ಪ್ರಧ್ವಂಸ ಭಾವ ಅಂದ್ರ ಕೊನೆಗಿಲ್ಲದ್ದು, ಅನನ್ಯ ಭಾವ ಅಂದ್ರೆ ಒಂದ್ರೊಳಗಿಲ್ಲದ್ದು, ಅತ್ಯಂತ ಭಾವ ಅಂದ್ರೆ ಇಲ್ಲೇ ಇಲ್ಲ ಅದ್ರೊಳಗೆ. ಹೆಂಗೆ ಮೋಟ ಮರದ ಕಾಳ ಇಲ್ಲೋ ಹಂಗೆ ಅತ್ಯಂತ ಭಾವ ಇಲ್ಲ ಆದ್ರೂ ಕೂಡ ಐತಂತ ಭಾವಿಸ್ಕೊಂಡೇವ್ ನಾವು. ಮೋಟ ಮರದಾಗ ಕಾಳಿದ್ದನ ಇಲ್ಲ ಅವ ಯಾವಾಗೂ ಇಲ್ಲ. ಬಾಂಜಿ ಮಗಗ ಮದುವೆ ಮಾಡ್ತೇನೆ ಅಂದ್ರ ಹೆಂಗ ಹಾಸ್ಯಾಸ್ಪದ ಆಕೈತಿ. ಹಂಗ ಅದ್ರೊಳಗ ಸುಖ ಇಲ್ಲ. ಸುಖ ಕಾಣ್ತೇನೆ ಅಂದ್ರ ಐತೇನ್ರಿ ಬಾಂಜಿ ಮಗ? ಇಲ್ಲ ಮೊದ್ಲಿಗೆ ಇಲ್ಲಲ್ಲೇ. ಬಂಜಿ ಮಗನ ಲಗ್ನಕ್ಕೆ ಹೋಗ್ತೇನೆ ಅಂದ್ರ ಹಂಗ ಇದ್ರೊಳಗ ಸುಖ ಕಾಣ್ತೇನೆ ನಾನು ಅಂತಂದ್ರ ಇಲ್ಲ ಅದ್ರೊಳಗ ಸುಖ ಏನ ಇಲ್ಲ, ಮೊದ್ಲಿಗೆ ಇಲ್ಲ. ಅತ್ಯಂತ ಅಭಾವ. ಒಂದ್ರೊಳಗೆ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಹೋಗ್ತೇವಲ್ಲ, ಅದಾವನ ಅದ್ರೊಳಗ ಈ ವಿಷಯದ ಸುಖ, ಆ ವಿಷಯದೊಳಗ ಆ ವಿಷಯ ಸುಖ, ಮತ್ತೊಂದು ವಿಷಯದೊಳಗ ಅದಾವನ ಇಲ್ಲ. ಗಡಿಗೆ ಆದಾಗ ಸುಖ ಮನ್ನ ಐತಿ, ಒಡದ ಬಳಕು ಮನ್ನ ಐತಿ. ಹಂಗ ನನ್ನೊಳಗ ಸುಖ ಐತಿ. ಇವು ಅಭಾವಗಳು ನನಗಿಲ್ಲ. ಯಾಕಂದ್ರೆ ನಾನು ಪರಿಪೂರ್ಣ ಅದೇ. ಗಗನಾದಿಗಳು ತನ್ನೊಳಗೆದ ಕಾರಣದಿಂದ ಗಗನಾದಿಗಳು ತನ್ನ ಒಗೆದ ಕಾರಣದಿಂದ ಮಿಗೆ ಪೂರ್ಣ ಪದವಿಂತು ಮಿಗೆ ಪೂರ್ಣ ಪದ ನಾನು ಅದನ್ನೇ. ಗಗನಾದಿಗಳು ಅಂದ್ರೆ ಇವೆಲ್ಲ ತೋರಿಕೆ ಅವಸ್ಥೆಗಳು ಏನದಾವಲ್ಲ, ಆ ತೋರಿಕೆ ಅವಸ್ಥೆ ಒಳಗೆ ಏನು ಕಾಣ್ತೇವಲ್ಲ, ಇವೆಲ್ಲ ನನ್ನ ಆಧಾರ ಮೇಲೆ ನಡೀತಾವೆ. ಗಗನಾದಿಗಳು ಪಂಚ ಮಹಾಭೂತಗಳು, ಆಕಾಶ, ಅಗ್ನಿ, ವಾಯು, ನೀರು, ಭೂಮಿ, ಇವು ಐದು ನನ್ನ ಒಳಗೆ ಅದಾವು. ನಾನ್ ತಿಳ್ಕೊಂಡೇನೆ, ಇನ್ನೊಬ್ರು ಯಾರೋ ಮಾಡ್ಯಾರ, ಎಲ್ಲೋ ಕುಂತು ಮಾಡ್ಯಾರ ಅಂತ ತಿಳ್ಕೊಂಡು ಬಳಲಾಗತ್ತೇನೆ. ಅದು ಇಲ್ಲ, ನಿನ್ನೊಳಗದಾವು. ನೀನ ಪೂರ್ಣ ಪದವಿ. ಅದಕ್ಕೆ ನಿನ್ನ ನಿಜವಿಧಾನ ತಿಳಿಯೋ ಬೇರೆ ಅನ್ನೋದಲ್ಲೇ ಮನುಷ್ಯ. ನಾವು ತಿಳ್ಕೊಂಡೆವು ಇದು ನಾನು ಈ ಶರೀರ ಅಂತ ತಿಳ್ಕೊಂಡು ಒದ್ದಾಡತ್ತೇನೆ. ಅದಕ್ಕೆ ಅವ್ರು ಎಚ್ಚರಿಕೆ ಕೊಡ್ತಾರ ನಿಜಗುಂಡ್ರು. ಇದು ನಿನ್ನ ಕೆಲಸ ಅಲ್ಲಪ್ಪ ಮನುಷ್ಯ, ನೀ ಮಾಡ್ತಕ್ಕಂಥ ಕೆಲಸ ನಿನ್ನ ನಿಜವನ್ನ ತಿಳಿದು ಅದ್ರ ಹೊರತಾಗಿ ಬೇರೆ ಕರ್ತವ್ಯ ಕರ್ಮಗಳು ನಿನಗಿಲ್ಲ.
ನಿನ್ನ ನಿಜ ತಿಳಿದು ಒಂದ ನಿನ್ ಕೆಲಸ ಇಲ್ಲ. ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಬ್ಯಾರೆ ಕರ್ತವ್ಯ ಕರ್ಮಗಳು ಇಲ್ಲ. ಇದ ಕರ್ತವ್ಯ ಕರ್ಮ ನಿನಗೆ. ನಿನ್ನ ನಿಜವನ್ನ ತಿಳಿದು ಇದ್ರ ಹೊರತ ಬೇರೆದು ಇಲ್ಲ. ಸುಮ್ನ ನೀನು ಭಾವಿಸ್ಕೊಂಡು ಅವನ್ನೆಲ್ಲ ಮಾಡ್ಕೊಂಡು ಕುಂತಿ. ಯಾವ ಪಶು ಪಕ್ಷಾದಿಗಳಿಗೂ ಇಲ್ಲಿ ಇಷ್ಟೊಂದು ಗಾಢವಾದಂತ ಆಸಕ್ತಿ ಯಾವ ಪಶು ಪಕ್ಷಾದಿಗಳಿಗೂ ಇಲ್ಲ. ನೀನು ಭಾವಿಸ್ಕೊಂಡು ಅವನ್ನೆಲ್ಲ ಮಾಡಾಕತ್ತಿ. ಹೌದಲ್ರಿ? ನಾವು ಭಾವಿಸ್ಕೊಂಡವೆಲ್ಲ ಮನಿ ನಂದು, ಮನಿ ಹೊಲ ನಂದು, ಇವೆಲ್ಲ ನಂದು ಅಂತ ನಾನು ಹಿಡ್ಕೊಂಡ್ ಕುಂತೇನೆ. ನಾನು ಅವು ಅನುಕೂಲ ಆಗ್ಯಾವ ಅಂತ ಹಿಡ್ಕೊಂಡ್ ಕುಂತೇನೆ. ಪ್ರತಿಕೂಲ ಅದು ಅಂದ್ರೆ ಓಡಿ ಹೋಗ್ಬೇಕು ಅನಿಸ್ತೈತಿ. ಎಲ್ಲಿ ಓಡೋದ್ರ ಬಿಡ್ತೈತೇನ? ಅದಕ್ಕೆ ಅದನ್ನ ಮಾಡೋವಲ್ಲಿ ಇದನ್ನ ತಿಳ್ಕೊ. ನಿನ್ನ ನಿಜವನ್ನ ನಿನ್ನ ನಿಜವನ್ನ ತಿಳ್ಕೊಂಡು ಮುಕ್ತನಾಗುವ, ನನ್ನ ಬಂಧನ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಡು. ನಾ ಪಂಚಲಕ್ಷಣಗಳಿಂದ ಕೂಡಿದಂಥದನ್ನ ಇರು ಆನಂದ ಸ್ವರೂಪ ನಾನು ಅದನ್ನೇ ಅನ್ನೋದ ಖಾತ್ರಿ ಮಾಡ್ಕೊ. ನಾ ಬಹುಮಾಲೆಗೆ ಒಳಗಾಗೇನಿಲ್ಲ, ಹಾಗೇ ಇಲ್ಲ ಅನ್ನೋದು ಖಾತ್ರಿ ಆಕೈತಿ. ನಾನು ನಿಜವನ್ನ ತಿಳಿದಾಗ. ನಿಜ ತಿಳಿಲ್ಲ ಅದಕ್ಕೆ ನಾನು ಏನಪ್ಪ ಮರ ಇದು ಬಹುಚಕ್ರ ನನಗೈತಿ ಅಂತ ತಿಳ್ಕೊಂಡ. ನನಗಿಲ್ಲ ಇದು ಮೊದಲಿಗೆ ಇಲ್ಲ. ಆ ತಪ್ಪು ತಿಳುವಳಿಕೆಯಿಂದ ಅಜ್ಞಾನ ಆವರಣ ವಿಕ್ಷೇಪದ ದೋಷದಿಂದ ಇದು ನನಗ ಐತಿ ಅಂತ ಹಿಡ್ಕೊಂಡ್ ಕುಂತೇನೆ. ಅದಕ್ಕೆ ಮೊದಲಿಗೆ ಈ ಕೆಲಸ ಮಾಡ್ಕೊಂಡು ಅಂದಾಗ ನಿನಗೆ ಈ ತೋರಿಕೆ ಆಸಕ್ತಿ ಏನೈತಲ್ಲ ಅದು ದೂರ ಆಕೈತಿ. ನಿನ್ನ ನಿಜ ಏನನ್ನೋದು ಖಾತ್ರಿ ಆದ್ಮೇಲೆ ಅದನ್ನ ಎಷ್ಟು ಉಪಯೋಗ ಮಾಡಬೇಕು, ಎಷ್ಟು ಉಪಯೋಗ ಮಾಡಬಾರ್ದು ಅನ್ನೋದು ಖಾತ್ರಿ ಆಗುತ್ತೆ. ಈ ಶರೀರಕ್ಕೆ ಎಷ್ಟು ಮಾಡ್ಬೇಕು, ಎಷ್ಟು ಬಿಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅತಿ ದೂರ ಆಕೈತೆ ನಿನ್ನ ನಿಜ ತಿಳಿದಂದ್ರೆ. ಅದನ್ನ ಮಾಡೋ ಮೊದಲೇ ಕೆಲಸ ಅಂತ ಹೇಳ್ತಾರೆ. ನಿನ್ನೊಳೆಯುವುದು ಸತ್ಯ ಪದವು, ಅದನ್ನು ಅನುಭವದಿಂದ ನೋಡು ಮನುಷ್ಯ, ನೀನೇ ಮುಕ್ತನು. ಈ ಪಂಚಲಕ್ಷಣ ಕೂಡಿದಂಥದ್ದು ನಿನ್ನೊಳಗೆ ಐತಿ. ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದಮಯವಾದಂತ ಇರು ನಿನ್ನೊಳಗೆ ಐತಿ. ನೀವು ಹೊರಗೆ ಹುಡುಕೋ ಹೋಗ್ಬೇಡದನ್ನ. ಹೊರಗೆ ನೋಡ್ತೇನೆ ಅಂತ ಏನೋ ತಾಮ್ರ ಕಟ್ಟಿಗೆ ಹಿತ್ತಾಳಿ ಕಂಚು ತಗಡು ಇಟ್ಕೊಂಡು ಬಳಲಾಕತ್ತೇವಲ್ಲ ನಾವು ದೇವ್ರ ಅಂತೇಳಿ. ಅವು ದೇವ್ರ ಲಕ್ಷಣಗಳಲ್ಲ. ಅವು ಜಡ. ಅವು ದೇವ್ರ ಅಂದ್ರೆ ಇದಕ್ಕಂತಾರ. ಯಾವ್ದು ಸತ್ಯ ಐತಿ, ಯಾವ್ದು ನಿತ್ಯ ಐತಿ, ಯಾವ್ದು ಪರಿಪೂರ್ಣ ಐತಿ, ಯಾವ್ದು ಸುಖರೂಪದಿಂದ ಕೂಡೈತಿ, ಯಾವ್ದು ವ್ಯಾಪಕತೆ ಐತಿ, ಅದಕ್ಕೆ ದೇವ್ರಂತಾರ. ಅದು ನಿನ್ನೊಳಗ ಐತದ. ನಿನ್ನೊಳಗ ಐತದ ಸತ್ಯ ಪದ. ಅನುಭವದಿಂದ ನೋಡೋದನ್ನ. ಇಂದ್ರಿಯಗಳ ಮುಖಾಂತರ ನೋಡಿದ್ರೆ ಗೋಚರ ಆಗುದಿಲ್ಲದ. ಅನುಭವದಿಂದ ನೋಡಿದಾಗ ಖಾತ್ರಿ ಆಗುತ್ತದ. ನಾವು ಇಂದ್ರಿಯಗಳ ಮುಖಾಂತರ ನೋಡಕ್ ಹೊಂಟೇವ್. ದೇವ್ರ ದರ್ಶನ ಮಾಡ್ಕೋಬೇಕು ಅಂತೇಳಿ ಎದರ ಮುಖಾಂತರ ದರ್ಶನ ಮಾಡ್ಕೊಳತ್ತೇವ್ ನಾವು? ಇಂದ್ರಿಯ ಮುಖಾಂತರ ದರ್ಶನ ಮಾಡ್ಕೊಳತ್ತೇವ್. ಅದಕ್ಕೆ ಆಗುದಿಲ್ಲ ದೇವ್ರ ದರ್ಶನ. ನಮ್ಮೊಳಗ ನಾವು ನೋಡ್ಕೊಂಡ ದೇವರ ಬೆಟ್ಟಕ್ಕನ ನಾವು ಇಂದ್ರಿಯ ಒಳಗ ನೋಡಾಕ್ ಹೊಂಟೇವ್. ನಾವು ಇಂದ್ರಿಯ ಬಳಸಿಕೊಂಡು ದೇವ್ರ ನೋಡಾಕ್ ಹೊಂಟೇವ್. ಯಾವ ದೇವ್ರ ಸಿಗ್ಬೇಕು? ಅದಕ್ಕೆ ಅವ್ರು ಹೇಳ್ತಾರ, ನಿನ್ನೊಳಗಿದ್ದು ಸತ್ಯ ಪದ, ಅದನ್ನ ಅನುಭವದಿಂದ ನೋಡೋ ಮನುಷ್ಯ, ನೀನೇ ಮುಕ್ತ. ನೀ ಅನುಭವದಿಂದ ನೋಡ್ಕೊಂಡ ನಿನಗೆ ಖಾತ್ರಿ ಆತ, ನೀನು ಮುಕ್ತನದಿ. ಅದನ್ನ ಹೇಳ್ತಾರ್ರಿ ಅವ್ರು. ಮೊದಲ ಜನ್ಮದ ದೇಹ ಅನುಭವ ಹೆಂಗ ನೋಡ್ಕೋ. ಅನುಭವದಿಂದ ನೋಡೋದಂದ್ರೆ ಕ್ರಮ ಹೇಳ್ತಾರ ಅವ್ರು. ಮೊದಲ ಜನ್ಮದ ದೇಹ, ಈ ದೇಹ ಇನ್ನು ಮುಂದೆ ಒದಗುವ ದೇಹವೇ ಬೇರೆ ಬೇರೆ. ಪುದಿದು ನೀನು ಓರ್ವನ ಅವರೊಳಗಲ್ಲದೆ ಕರ್ಮದ ಉದಯದಿಂದ ದೇಹಿಯಾಗಿರುವುದರಿಂದ. ಹೆಂಗದೆ ನೀನ ಅದ್ರೊಳಗೆ ಓರ್ವನದೇ, ಒಬ್ಬನದೇ. ಮೂರು ಶರೀರದ ಮುಖಾಂತರ ನೀನು ಒಂದದೇ. ಆದ್ರ ದೇಹಗಳು ಬಂದಿದ್ದು ಯಾವುದಕ್ಕೆ ಬಂದವು? ಕರ್ಮಕ್ಕನುಸಾರವಾಗಿ ಬಂದವು. ಅದಕ್ಕೆ ನಾವು ಯಾವ ಕರ್ಮ ಮಾಡ್ಬೇಕಾಗೈತಿ? ಉತ್ತಮ ಜನ್ಮ ಬರುವಂತ ಕರ್ಮಗಳನ್ನು ಮಾಡ್ಬೇಕಾಗೈತಿ. ಅದು ಬೇಡ ಅಂದ್ರೆ ನಾ ಮುಕ್ತನ ಆಗ್ಬೇಕು ಅನ್ನುವಂತ ವಿಚಾರವನ್ನ ನನ್ನೊಳಗೆ ನಾ ತಿಳ್ಕೊಂಡು ಅದನ್ನ ಖಾತ್ರಿ ಮಾಡ್ಕೋಬೇಕು.
ಇವು ಕರ್ಮಕ್ಕನುಸಾರವಾಗಿ ಬರ್ತಕ್ಕಂಥ ದೇಹಗಳು. ಇದು ನಿನಗೆ ಅನುಭವದಿಂದ ನೋಡ್ಕೋ. ಇದನ್ನ ಹಿಂದಿನ ಜನ್ಮದೊಂದು ದೇಹ, ಮುಂದಿನ ಜನ್ಮದೊಂದು ದೇಹ, ಈಗಿನ ದೇಹ ಬೇರೆ ಬೇರೆ ಅದಾವು. ಆ ಕರ್ಮಕ್ಕನುಸಾರವಾಗಿ ಬಂದಾವು. ಹಿಂದೆ ಏನೋ ಗಿಡ ಮರಗಳಾಗಿದ್ದೆ, ಈ ಮನುಷ್ಯ ಆಗಿದ್ದೆ, ಮುಂದೆ ಏನಾಕಿ ಪಶು ಪಕ್ಷಾದಿಗಳು ಆಗ್ಬೋದು. ಇವು ಕರ್ಮಕ್ಕನುಸಾರವಾಗಿ ಬರ್ತಾವು. ನೀನು ಮಾತ್ರ ಅದ್ರೊಳಗೆ ಒಂದದಿ. ಇದನ್ನ ಅನುಭವದಿಂದ ನೋಡ್ಕೊ. ನೀ ಮನುಜ ಮುಕ್ತ ನೀನದಿ. ಇದು ಕಠಿಣ ಆಕೈತಿ ನಮಗ. ಈ ಅನುಭವದಿಂದ ನೋಡು ನಮಗ್ ಕಠಿಣ ಆಕೈತಿ. ಯಾಕಂದ್ರೆ ಹಿಂದೆ ಏನದೇನೋ ಅನ್ನೋದು ಗೊತ್ತಿಲ್ಲ. ಈ ಹಿಂದೆ ಏನದೇನೋ ಅನ್ನೋದು ಗೊತ್ತಿಲ್ಲ ನಮಗೆ. ಮುಂದೆ ಏನಾಕೇನೋ ಅನ್ನೋದು ಗೊತ್ತಿಲ್ಲ. ಈಗಿಂದ ಅಷ್ಟೇ ಹೇಳ್ತೇನೆ, ಇದು ಕಠಿಣ ಆಕೈತಿ. ಈ ಅನುಭವದಿಂದ ನೋಡ್ಕೊಳೋದು. ಇದನ್ ಬಿಡ, ಇದು ಕಠಿಣ ಆದ್ರೂ ಬಿಡ. ಈಗಿಂದ ನೋಡ್ಕೋ. ಕನಸ, ಎಚ್ಚರ, ನಿದ್ರೆ. ನೆನಸಿನೊಳಗೆ ನಿದ್ರೆ ಕನಸುಗಳೆಲ್ಲವೂ. ಇದನ್ನ ನೋಡ್ಕೋ. ಇದನ್ನ ನಿನಗ ಈಗ ಸದ್ಯ ಸುಲಭ ಐತಿ. ಕನಸಿನೊಳಗ ನೆನಸು ಯಾವುದು ಇಲ್ಲ. ಕನಸಿನೊಳೆಲ್ಲವೂ ನೆನಸು ನಿದ್ರೆ. ಕನಸಿನೊಳಗ ನೆನಸಿಂದು ಇಲ್ಲ, ನಿದ್ರಿದು ಇಲ್ಲ. ತನಿ ನಿದ್ರೆಯೊಳು ಮತ್ತೆ ಕನಸು ನೆನಸುಗಳಿಲ್ಲ. ತನು ನಿದ್ರೆ ಒಳಗೆ ನೆನಸುನು ಇಲ್ಲ, ಕನಸುನು ಇಲ್ಲ. ಅನಿತನು ಅನುಭವಿಪ ನೀನು ಅಹುದರಿಂದ. ಈ ಮೂರು ಅವಸ್ಥೆಯನ್ನ ಅನುಭವಿಸ್ತೀನಿ ನೀನು. ಈ ಅನುಭವ ನಿನಗೆ ಸದ್ಯ ಮಾಡ್ಕೊಳಕ್ ಬರ್ತೈತಿ. ಇದನ್ನ ನಿನಗೆ ಈ ಸದ್ಯ ತಿಳ್ಕೊಳಕ್ ಸಾಧ್ಯ ಐತಿ. ಇದನ್ನ ನಿನ್ನೊಳಗೆ ನೋಡ್ಕೋ ಇದನ್ನ ಅಂತ ಹೇಳ್ತಾರ ಅವ್ರು. ಈ ಸೂತ್ರ ಸರಳ ಐತಿಲ್ಲ ನಮಗೆ. ಹಿಂದಿನ ಜನ್ಮದ್ದು ಗೊತ್ತಿಲ್ಲ, ಮುಂದಿನ ಜನ್ಮದ್ದು ಗೊತ್ತಿಲ್ಲ, ಈ ಜನ್ಮದ್ದಷ್ಟೇ ಹೇಳ್ತೀನಿ. ಆದ್ರೆ ಇದು ಕಠಿಣ ಐತಿ. ಇದನ್ನ ನಿನ್ ತಿಳಿದಾಗ ನಿನಗೆ ಖಾತ್ರಿ ಆಗತ್ತ. ನಾ ಹಿಂದೆ ಏನಾದೀನಿ, ಮುಂದೆ ಏನಾಕೇನಿ ಅನ್ನೊಂದು ನಿನ್ನ ತಿಳಿದಾಗ, ನಿನ್ನ ನಿಜವನ್ನ ತಿಳಿದಾಗ ನಿನಗೆ ಗೊತ್ತಾಕೈತಿ. ಇದು ಕಠಿಣ ಐತಿ. ಅದಕ್ಕೆ ನೀನ್ ಏನ್ ಮಾಡ, ಕನಸು, ಎಚ್ಚರ, ನಿದ್ರೆ ಮೂರು ಅವಸ್ಥೆಯನ್ನ ಪರಿಶೀಲನೆ ಮಾಡಿ ನೋಡ್ಕೋ. ಇವನು ಮೂರು ಅವಸ್ಥೆಗಳನ್ನ ಪರಿಶೀಲನೆ ಮಾಡಿದಾಗ ನೀನು ಒಬ್ಬನದೇ ಅದ್ರೊಳಗೆ. ಅನಿತನು ಅನುಭವ ನೀನು ಒಬ್ಬನೇ, ನೀನು ಓರ್ವನೇ. ನಿನ್ನ ಹೊರತಾಗಿ ಇನ್ನೊಬ್ರು ಅಲ್ಲ. ಕನಸಿನನ್ನು ಬೇರೆ ಇಲ್ಲ, ನಿದ್ರೆ ಒಳಗೆ ನಾವು ಬೇರೆ ಇಲ್ಲ, ಎಚ್ಚರಿಕೆ ಅವನು ಬೇರೆ ಇಲ್ಲ. ಮೂರು ಅನುಭವಿಸ್ತಾ ನೀ ಬೇರೆ ಸಾಕ್ಷಿಕನ ನೀನದಿ. ಮೂರು ಅವಸ್ಥೆಗಳನ್ನ ಅರಿತಾ ಬೇರೆ ಸಾಕ್ಷಿ ನೀನದಿ. ಅದಕ್ಕೆ ಇದನ್ನ ನಿನ್ನೊಳಗೆ ಈ ರೀತಿಯಾಗಿ ಅನುಭವದಿಂದ ನೋಡ್ಕೊ ಮನುಷ್ಯ, ನೀನೇ ಮುಕ್ತತೆ. ತಿಳಿಯಲು ಈ ಪರಿ ಬಾಲ್ಯ, ಯೌವನ, ವಾರ್ಧಿಕಗಳು ತಮ್ಮೊಳಗೆ ವಿಲಕ್ಷಣ ಮುಳ್ಳವು. ಇದು ನಿನಗೆ ಕನಸು, ನಿದ್ರೆ ಪರಿಶೀಲನೆ ಮಾಡೋದು ಬಹಳ ಕಠಿಣ ಐತಿ ಬಿಡ್ರಿ ಅಂತಂದ್ರೂ ಕೂಡ ಈ ಮತ್ತೆ ಇದನ್ನ ಎಚ್ಚರಿಕೆ ಅವಸ್ಥೆ ಈಗಿನ ದೇಹದ ವಿಕಾರದನ್ನ ಹೇಳ್ಕೊತ ಬರ್ತಾರ. ಬಾಲ್ಯ, ಯೌವನ, ವಾರ್ಧಿಕ್ಯ ಮೂರದ್ರೊಳಗೆ ನೋಡ್ಕೋ. ಈಗ ನೀವು ವಾರ್ಧಕ್ಯದೊಳಗೆ ಬಂದಿದ್ರ ಹಿಂದಿನ ನೋಡ್ಕೋರಿ. ಬಾಲ್ಯದೊಳಗಿದ್ದಾವ ಬ್ಯಾರೇನೋ, ಯೌವನದೊಳಗಿದ್ದಾವ ಬ್ಯಾರೇನೋ, ಈಗ ಅದೇನೆಲ್ಲ ಇವ್ ಬ್ಯಾರೇನೋ. ಬಾಲ್ಯದನ್ ಶರೀರ ಬೇರೆ ಆಯ್ತು, ಯೌವನದನ್ ಶರೀರ ಬೇರೆ ಆಯ್ತು, ಈ ಮುಪ್ಪಿನಾಗ ಶರೀರ ವಿಕಾರ ಆಯ್ತು. ಇವು ವಿಕಾರ ಅದು. ಆದ್ರೆ ನೀವ್ ಏನಾರ ವಿಕಾರ ಆಗಿರ ಮನ ಬುದ್ಧಿಯಾದಿಗಳಲ್ಲಿ ವಿಚಾರ ಮಾಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಕೊಂತವಂತೂ ಈಗ ಅದು ಮರೀತಿ. ಇವನು ನೀ ಅನುಭವದಿಂದ ನೋಡ್ಕೋ. ಇದನ್ನ ನೀನು ಬ್ಯಾರೆ ಅದೇನ ಅದ್ರಾಗೆ, ನೀನು ಒಬ್ಬನದಿ. ಅದಕ್ಕೆ ಇದು ಸರಳ ಸೂತ್ರ ಐತಿ. ಇದನ್ನ ನೋಡ, ಸರಳ ಸೂತ್ರ ಹಿಡ್ಕೊಂಡಾದ್ರು ನೋಡ್ ನೀನು. ಇಷ್ಟು ಸರಳ ಅನುಭವದಿಂದ ಹೇಳ್ಯಾರವ್ರು. ನಮಗೆ ಇನ್ನ ಅನುಭವ ಮಾಡ್ಕೊಳಕ್ಕಾಗೋದು. ಬಾಲ್ಯ, ಯೌವನ, ವಾರ್ಧಿಕಗಳೊಳಗಿರ್ತಕ್ಕಂಥ ಅರಿವು ಯಾವಾಗ್ಲೂ ಐತದ. ಬಾಲ್ಯದನ್ನ ಅರಿವು ಬೇರೆ ಆಗಿಲ್ಲ, ಯೌವನದನ್ನ ಅರಿವು ಬರಲಿಲ್ಲ, ಮುಪ್ಪಿನಲ್ಲಿ ಅರಿವು ಬೇರೆ ಆಗಿಲ್ಲ, ಒಂದೈತದ. ಮನಬುದ್ಧಾದಿಗಳ ಬದಲಾವಣೆ ಆಗ್ಯವು, ಶರೀರ ಬದಲಾವಣೆ ಆಗೈತಿ, ಆದ್ರ ಅರಿವು ಮಾತ್ರ ಬದಲಾವಣೆ ಆಗಿಲ್ಲ. ಇದನ್ನ ನಿನ್ನ ಅನುಭವದಿಂದ ನೋಡ್ಕೊಂಡ ನೀನು ಮುಕ್ತನದೇ. ಇದು ಒಂದ್ ಸೂತ್ರ ಸಾಕ್ರಿ ನಮ್ಗೆ ಮುಕ್ತರಾಗಕ್ಕೆ. ಈ ಸೂತ್ರ ಹಿಡಿಯೋವಲ್ಲಿ ನಾವು ವಿಷಾದಗಳ ಚಿಂತೆ ಹಚ್ಕೊಂಡು ಬಹಳಾಗತ್ತೆ. ಬಾಲ್ಯದೊಳಗೆ ಆಟಕ್ಕಾಗಿ ಕಳೆದೆವು, ಯೌವನದೊಳಗೆ ವಿಷಯ ಸುಖಕ್ಕಾಗಿ ಕಳೆದೆವು, ಮುಪ್ಪಿನೊಳಗೆ ಆ ಚಿಂತಾ ಮಗ್ನನಾಗಿ
ಹೆಂಗೋ ಮರ ಯಾರು ಕಾಪಾಡುದೋ ಮರ ಮುಂದೆ ಯಾರು ಕಾಪಾಡ್ತಾರೋ ನನ್ನ ಆಸ್ತಿ. ಇದು ಹತ್ತಿ ಬಿಟ್ಟತ್ ನಮಗೆ. ಇಷ್ಟೆಲ್ಲಾ ತ್ರಾಸ ಪಟ್ಟು ಗಳಿಸಿದ್ ನಾನು, ಮುಂದೆ ಇದಕ್ಕೆ ಯಾರು ಕಾಪಾಡ್ತಾನೋ ಇಲ್ಲೋ ನನ್ನ ಮಗ. ಹೌದ, ಅವ್ ಕಾಪಾಡೋದು ಬಿಡೋದು ಅವ್ರ ಕರ್ಮದ, ಅವ್ರದ್ ಪ್ರಾರಂಭದ. ಇದ್ರ ಇವ ಅವ್ರ ಆರಾಮ ಉಂಡ ಇರ್ತಾರ, ಇಲ್ಲಾಂದ್ರ ಭಿಕ್ಷೆ ಮಾಡಿ ತಿರ್ಕೊಂಡು ತಿಂತಾರ. ನಾವ್ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು? ಹೌದಲ್ರಿ? ಕಾಪಾಡ್ಕೊಳೋದು ಬಿಡೋದು ಅವ್ರ ಕರ್ಮ. ಅದು ನನ್ನ ಕರ್ತವ್ಯ ಇತ್ತು, ಮಾಡಿದೆ, ಅವ್ರನ್ನ ಬೆಳೆಸೋದು ಅಷ್ಟ ನನ್ನ ಕರ್ತವ್ಯ. ಅದ್ರೊಳಗೆ ಈ ದಾರಿ ಒಳಗೆ ಹೋಗಪ್ಪ, ಈ ದಾರಿ ಒಳಗೆ ಕಷ್ಟ ಅದಾವು, ಈ ದಾರಿ ಒಳಗೆ ಸುಖ ಐತಿ ಅಂತ ತಿಳಿಸ್ಕೊಡೋದು ಅಷ್ಟ ನಮ್ಮ ಕರ್ತವ್ಯ. ಅವ್ರು ಹೋಗೋದು ಬಿಡೋದು ಅವ್ರ ಕೆಲಸ. ಇದನ್ನ ನಾವು ಮಾಡ್ಕೊಂಡ ನಮ್ಮ ನಿಜ ಸ್ಥಿತಿಯನ್ನು ನಾವು ಕಂಡುಕೊಳ್ಳೋದು ಅದೊಂದು ನಾವು ಮಾಡತಕ್ಕಂಥ ಕರ್ತವ್ಯ. ಅದನ್ನ ಬಿಟ್ಕೊಟ್ಟು ಅದ್ರೊಳಗೆ ಚಿಂತಾ ಮಗ್ನ ಕಾಲ ಕಳೆದ್ರೆ ಎದಕ್ಕೆ ಬರ್ತೈತಿ? ಮತ್ತ ಏನಾಕೈತಿ ಅಂದ್ರೆ ಮುಂದೆ ಎಂತ ಜನ್ಮಗಳು ಬರ್ತಾವ ಹೇಳಾಕ್ಬೋದು. ಪಾಪ ಅನ್ನೋದ್ರಿಂದ ಗಿಡ ಮರಕ್ಕೆ ತಿಂದು ಕೀಟ ಆಗಿ ಪಶು ಟೋಲವಾಗಿ ಮೇಲೆ ಮೃಗ ಜಾತಿಯಾಗಿ ಬಹುಬಾಧೆ ಗಳಿಸಿ ಮತ್ತತಿ ತನುವಾಗ ಹಂಗ ಬರ್ತಾವು. ಯಾಕೆ ಕಂಡು ಕೇಳಿ ಮೋಹಿಪರೆ ಬಲ್ಲವು ಭೂಮಂಡಲದ ಅತಿ ಭೋಗಗಳನ್ನ ಅತಿಗಳಿದೆ. ಹೌದಲ್ರಿ? ಇವನ್ನೆಲ್ಲ ಕಂಡು ಕೇಳಿ ನೋಡ್ತೇವ ನಾವು. ನಮ್ ಇದ್ರಿಗೆ ಇವರೆಲ್ಲ ಅಳದ್ ಹೋಗ್ತಾರ, ಮಕ್ಕಳನ್ನು ಹೋಗ್ತಾರ, ಮಡದಿಯರು ಹೋಗ್ತಾರ, ಗಂಡ್ರು ಹೋಗ್ತಾರ, ಅಚ್ಚ ಸುಖಿಗಳು ಹೋಗ್ತಾರ. ಎಂತೆಂತ ಮಹಾತ್ಮರ ಆ ಶರೀರಗಳೇ ಇಲ್ಲ, ನಮ್ಮ ಎದುರಿಗೆ ನಾವು ಹೋಗ್ಯಾವ. ಮತ್ ಇನ್ನ ಈ ಶರೀರದ ಮೇಲೆ ಮೋಹನ ಇಟ್ಕೊಂಡ್ ಕುಂತಾರ. ಅವ್ರು ಬಲ್ಲವರಾಗ ಅನ್ಸೋದಿಲ್ಲ. ಬಲ್ಲವರಾಗ್ಬೇಕಾಗೈತಿ. ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಬಲ್ಲವರಾಗ್ಬೇಕಾಗೈತಿ. ಕಥೆಗಳನ್ನು ಕೇಳ್ತೀರಿ, ಹಾನಿಗೊಳಗಾದವರ ಕಥೆಗಳನ್ನು ಕೇಳ್ತೀರಿ. ಶರೀರ ಎಂತೆಂತರ ಶರೀರ ಹೆಂಗ್ ಹಾನಿ ಆಗ್ಯಾವ ಅನ್ನೋದನ್ನು ಕೇಳ್ತೀರಿ. ರಾಮ, ನಳ, ನಹುಷ, ಕೃಷ್ಣ, ಇವರೆಲ್ಲ ಕಥೆಗಳನ್ನು ಕೇಳ್ತೀರಿ. ರಾಮನ ಶರೀರ ಏನಾಯ್ತು, ಹೆಂಗ್ ಹೋಗ್ತು, ಕೃಷ್ಣ ಎಲ್ಲಿ ಹೋದ, ನಳ ಏನಾದ, ನಹುಷ ಏನಾದ, ಇವರೆಲ್ಲ ಕಥೆಗಳನ್ನ ಕೇಳಿ ನಾವು ಮತ್ತೆ ಇನ್ನ ಬಹಳ ದಿನ ಇರ್ತೇವಂತ ಇದ್ರೊಳಗೆ ತೇಕಾಕತ್ತೇವ. ಎಷ್ಟು ದಿನ ಇರ್ತೇವೆ? ಪ್ರಾರಬ್ಧಕ್ಕನುಸಾರವಾಗಿ ಅದ ಬರ್ಕೊಂಡ್ ಬಂದೈತಿ. ಇಷ್ಟ ದಿನ ಇರ್ತೈತಿ ಅಂತ ಲೈಫ್ ಟೈಮ್ ಬರ್ಕೊಂಡ್ ಬಂದ್ಬಿಟ್ಟದ. ಜೀವಿತಾವಧಿ ಇಷ್ಟ ಕಾಲ. ಅದ ಅಷ್ಟ ಕಾಲ ಮುಗಿತದ, ಹೋಗ್ಬಿಡ್ತೈತಿ. ಯಾರ ಕರ್ಣ ರಸಮಯವೇ ಮನವಟ್ರು ಮರವೇ ಚಿತ್ರ ಇಲ್ಲವೇ ಇಲ್ಲವೇ ಋಷಿಗಳು ಏನು ಬಿಟ್ಟು ಓಡಿ ಹೋದವ ವಿಚಾರ ಮಾಡಿ ನೋಡ್ರಿ ಅಂತ ಹೇಳ್ತಾರೆ. ಯಾಕೆ ಇಷ್ಟೆಲ್ಲ ಇದನ್ ಮಾಡಾಕತ್ತೀರಿ ನೀವು? ಇದ್ರೊಳ ಸುಖ ಆಯ್ತಂತ ಯಾಕೆ ಇಷ್ಟ ದುರಿತ ಕರ್ಮಗಳನ್ನು ಮಾಡ್ತೀರಿ? ಪುಣ್ಯ ಕರ್ಮಗಳನ್ನು ಮಾಡಿ ಆ ನಿನ್ನೊಳಗಿರುವಂತ ಸತ್ಯ ಪದದ ಅನುಭವವನ್ನು ಮಾಡ್ಕೊರಿ ಅಂತ ಹೇಳ್ತಾರೆ. ನಾವು ಆ ಸತ್ಯ ಪದದ ಅನುಭವವನ್ನು ಮಾಡ್ಕೊಳಕ್ ಸರಳ ಸೂತ್ರ ಇಟ್ಟರು ಕೂಡ ನಮಗೆ ಯಾರಂತ ತಿಳ್ಕೊಳಕ್ ಅವಲ್ಲ. ಬಾಲ್ಯ, ಯೌವನ, ವಾರ್ಧಕ್ಯ ಈ ಮೂರು ಅನುಭವವನ್ನ ಮೂರದ್ರೊಳಗಿರ್ತಕ್ಕಂಥ ಅರಿವು ನಾನದನಿ, ಇರು ನಾನದನಿ, ಆನಂದ ಸ್ವರೂಪನ ನಾನದನಿ ಅಂತ ತಿಳ್ಕೊಂಡು ಮುಕ್ತನಾಗು ಅಂತ ಹೇಳ್ತಾರ. ಸುಮ್ಮನೆ ಇದ್ರೊಳಗೆ ಯಾಕೆ ವಿಷಯಾದಿಗಳ ಬಗ್ಗೆ ಚಿಂತೆ ಹಚ್ಕೊಂಡು ಯಾಕೆ ಬರ್ಲಾಕತ್ತಿತ್ತು ಮನುಷ್ಯ? ನೀನ್ ಅನುಭವ ನೋಡ್ಕೊ. ನೀನು ದಿನ, ಪಕ್ಷ, ಮಾಸ, ವರುಷ ನಮ್ಗೆ ಎಲ್ಲಿದ್ರೆ ನೆನಪಿಲ್ಲ, ಬಾಲಕನ ನೆನಪಿಲ್ಲ, ಯೌವನದ ನೆನಪಿಲ್ಲ, ನಾ ಹೆಂಗದೇನೆ ಈಗಿಂದ ಹೇಳ್ತಾರೆ. ಈಗ ಸದ್ಯ ದಿನ, ಪಕ್ಷ, ಮಾಸ, ವರ್ಷ, ಕಲ್ಪಾದಿಗಳು. ನಿನ್ನೆ ದಿನ ಇವತ್ತೈತನ ಯಾಕ್ರಿ ಹೇಳ್ರ?
ನಿನ್ನೆ ದಿನ ಇವತ್ತೈತಿ, ಹೋದ ವರ್ಷ ಇವತ್ತಿತ್ತಾನ? ಈ ವರ್ಷ ಬರ್ತೈತೇನ? ಇವು ಒಂದ್ರೊಳಗ ಒಂದಿಲ್ಲ, ಒಂದು ಇಲ್ಲವು. ಇವು ಒಂದ್ರೊಳಗ ಒಂದು ಇಲ್ಲ ಅವ. ಅನಿತೆಲ್ಲರ ಆಗು ಹೋಗನ್ನು ವಿಚಾರಿಸಿ ಕಾಂಬ ನಿನಗೆ ವಿಕೃತಿ ತೋರದಿರುವುದರಿಂದ. ನೀನು ಎಂದೂ ವಿಕಾರ ಆಗಿಲ್ಲ. ನಿನ್ನೆ ವಿಕಾರ ಆಗಿ ಇವತ್ತು ಅದೇನ, ಅಥವಾ ನಿನ್ನೆ ಇದ್ದು ಇವತ್ತು ಇಲ್ದಂಗಾಗೇನ? ನಿನ್ನೆನೂ ಇದ್ದಿ ಇವತ್ತು ಅದಿ, ಮುಂದೆನೂ ಇರ್ತಿ. ಹೋದ ವರ್ಷ ಇದ್ದಿಲ್ಲ, ಈ ವರ್ಷ ಅದೇನ? ಹೋದ ವರ್ಷ ಇದ್ದಿ ಈ ವರ್ಷ ಅದೇ. ಇವು ವರ್ಷಗಳು ಒಂದ್ರೊಳಗೆ ಒಂದಿಲ್ಲ. ನೀನ್ ಮಾತ್ರ ಅನಿತ್ರೊಳಗೆಲ್ಲ ಅನುಭವಿಸ್ಪ. ನೀನ್ ಬೇರೆನ ಅದಿಯಲ್ಲ. ಈ ಅನುಭವ ಮಾಡ್ಕೋ. ಮುಕ್ತನಾದಿ ನೀನ್ ಎಂದೂ ಬಂಧನಕ್ಕೆ ಒಳಗಾಗಿಲ್ಲ ಅಂತ ಹೇಳ್ತಾರ ಅವರು. ಈ ಅನುಭವ ಮಾಡ್ಕೊಂಡಾಗ ಖಾತ್ರಿ ಆಗಿರ್ತದ. ಅದಕ್ಕೆ ನಿನ್ನೊಳಗೆ ಅನುಭವದಿಂದ ನೋಡ್ಕೊಪ್ಪ ಮನುಷ್ಯ, ನೀನೇ ಮುಕ್ತ. ಈ ಸರಳ ಸೂತ್ರ ಎಷ್ಟು ಸರಳ ಐತಿ. ಹಿಂದಿನ ಜನ್ಮದ್ದು ಈಗಿಲ್ಲ, ಮುಂದಿನ ಜನ್ಮದ್ದು ಆಗೋದಿಲ್ಲಪ್ಪ, ಬಾಳ ಕಠಿಣ ಅಂದ್ರ ಕನಸು ನಿದ್ರೆ ಮೂರು ಅವಸ್ಥೆ ಅಂತ ಹೇಳಿದ್ರು. ಅದು ಕಠಿಣಪ್ಪ ಆಕೈತಿ ಅಂದ್ರ ಬಾಲ್ಯ ಒಂದ್ ಅದು ನನ್ನ ಹಿಂದಿನ ನೆನಪ ಇಟ್ಬಿಡ್ರಿ. ನನಗೆ ಈಗಿನ ಸದ್ಯ ನೋಡ್ಕೊಲ್ಲ. ರಾತ್ರಿ ಹೊತ್ತು ಆಗಲಿ ಬಂತು. ಈಗ 10 ನಿಮಿಷದ ಹಿಂದೆ ಇದ್ದಿಲ್ಲ, ಈಗ ಅದಿಲ್ಲ. ಮುಂದಿರ್ತಿಲ್ಲ. ಈಗ ನೋಡು, ವಿಚಾರ ಮಾಡಿ ನೋಡ್ಕೊಂಡು. ಇವೆಲ್ಲ ಅನಿದ್ರೊಳಗೆಲ್ಲ ಅನುಭವ. ನೀ ಬೇರೆ ಸಾಕ್ಷಿನ ಅದಿ ನೀನು. ಅದಕ್ಕೆ ನೀನು ವಿಚಾರದಿಂದ ತಿಳ್ಕೊಂಡೆ ಅಂದ್ರೆ ನೀನ ಮುಗ್ತದೆ. ನೀ ವಿಚಾರ ಇದಕ್ ಮಾಡಾಕತ್ತಿಲ್ಲ. ನೀ ಇದ್ರ ವಿಚಾರ ಮಾಡಾಕತ್ತಿಲ್ಲ. ವಿಷಯಾದಿಗಳ ಬಗ್ಗೆ ವಿಚಾರ ಮಾಡಾಕತ್ತಿ. ಹೆಂಗ ಆಕೈತ್ಪ ನಂದು, ನಾಳಿಗೆ ಏನ್ ಮಾಡ್ಬೇಕು, ನಾಡ್ದ ಏನ್ ಮಾಡ್ಬೇಕು, ನೀನ್ ಇಂಥ ಕೆಲಸ ಮಾಡೇನಿ, ಇವತ್ತೇನ್ ಮಾಡ್ಬೇಕು ಅನ್ನೋ ಇದನ್ನ ತೊಡಗಿ ನೀನು. ಅದನ್ ಬಿಡು, ಇದನ್ ಮಾಡಿ ನೋಡ್ಕೊ. ನಿನ್ನ ಅನುಭವದಿಂದ ನಿನಗ್ ಖಾತ್ರಿ ಆಗುತ್ತ. ಸುಮ್ಮನೆ ಯಾಕೆ ಅದ್ರೊಳಗ್ ಕಾಲ ಕಳೀತಿ? ಅದೇನು ಬರ್ತತೇನ? ಏನಾರ ನಿನ್ನೆ ಚಿಂತಿ ಇವತ್ತಿಂದು ನಾಳಿದ್ದು ಮಾಡೇನ ಅದ್ನೇನ್ ಗಂಟು ಕಟ್ಕೊಂಡು ಏನಾರ ಹೊಕ್ಕೇನ? ಎಲ್ಲ ಇಲ್ಲೇ ಬಿಟ್ಟು ಹೋಗಿ ಅದ್ರ ವಾಸನೆ ಒಂದು ತಗೊಂಡೋಗಿಲ್ಲ. ಅದ್ರ ವಾಸನೆಗೆ ಅನುಸಾರವಾಗಿ, ಕರ್ಮಕ್ಕೆ ಅನುಸಾರವಾಗಿ ಮತ್ತೆ ದೇಹಗಳನ್ನು ಪಡ್ಕೊಂಡು ಬರ್ಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಬ್ಯಾಡಪ್ಪ, ನೀ ಮುಕ್ತದೆ ಅಂತ ತಿಳ್ಕೋ. ಈಗ ಸದ್ಯ ಬಂದೈತಲ್ಲ ಅಂತ ಜನ್ಮ, ಈಗ ಮುಕ್ತರ ಆಗಾಕಂತ ಬಂದೈತಿಲ್ಲ. ಅದಕ್ಕೆ ಯಾಕೆ ವ್ಯರ್ಥ ಮಾಡ್ತೇವೆ ಅದನ್ನ? ಹೌದಲ್ರಿ? ಇಷ್ಟು ಸರಳ ಸೂತ್ರ ಹೇಳ್ಯಾರ. ಬಹಳ ಓದೋ ಕೆಲಸನೇ ಇಲ್ಲ. ಬಹಳ ಏನು ಓದಿ ದೊಡ್ಡ ದೊಡ್ಡ ಗ್ರಂಥ ಓದಿ ಖಾತ್ರಿ ಮಾಡ್ಕೋಬೇಕಿಲ್ಲ. ಈ ಸದ್ಯ ನೀನ್ ಅನುಭವ ನೋಡ್ಕೊ. ಈ ಸದ್ಯ ನೀನ್ ಅನುಭವ ನೋಡ್ಕೊಂಡೆ ನಿನಗೆ ಈ ಸದ್ಯ ಖಾತ್ರಿನ ಆಗತ್ತಲ್ಲ. ಅರಿಯದ ಅಜ್ಞಾನವನು ಅರಿವೆ. ಅಂತ ತಿಳಿದೈತೆ ಅನ್ನೋದು ಹೇಳ್ತೀವಿ. ವಿವೇಕವನ್ನು ಅರಿದ ವಿದ್ಯೆಯನ್ನು ಅದ್ವಿತೀಯವಾಗಿ ಅರಿವ ಗುರು ಶಂಭುಲಿಂಗದೋಳು ಅಣ್ಣವಿಲ್ಲದೆ ಮೆರೆವ ಸದ್ರೂಪು ನೀನು ಅಂಬುದರಿಂದ. ತಿಳಿದೈತೆ ಅನ್ನೋದು ಹೇಳ್ತೀವಿ. ಇದು ಅದು ಕಠಿಣ. ನಿನಗ ತಿಳಿದೈತಿ ತಿಳಿದಿಲ್ಲ ಇದನ್ನ ಹೇಳ್ತೀನಿ. ಈಗ ಸದ್ಯ ತಿಳಿದೈತೆ ಅನ್ನೋದು ಹೇಳ್ತಿ, ತಿಳಿದಿಲ್ಲ ಅನ್ನೋದು ಹೇಳ್ತಿ, ತಿಳಿವಲ್ಲಂತನೂ ಹೇಳ್ತಿ. ಮೂರದ್ದು ಅನುಭವ ಹೇಳ್ತಿಲ್ಲ. ಮೂರು ಅನುಭವ ಹೇಳವ ಯಾರ ಅಂದ್ರ ಈ ಸದ್ಯದಲ್ಲ. ಈಗ ಸದ್ಯ ಪ್ರೆಸೆಂಟ್, ಈಗ ಸದ್ಯ ನಡೆದಿದ್ದಿದೆ. ದಿನ ಪಕ್ಷ ಇನ್ನೂ ದೂರ ಆದ್ರು ಸದ್ಯ ಪ್ರೆಸೆಂಟ್. ಈಗ ತಿಳಿದೈತೆ ಅನ್ನೋದು ಹೇಳ್ತಿ, ತಿಳಿದಿಲ್ಲ ಅನ್ನೋದು ಹೇಳ್ತಿ, ತಿಳಿವಲ್ಲ ಅನ್ನೋದು ಹೇಳ್ತಿ. ಅದು ಮೂರು ಅನುಭವವನ್ನು ಹೇಳೋ ಯಾವ ಅಂತಂದ್ರ ಅರುಣ ನೀನದಿ. ಆ ಗುರು ಶಂಭುಲಿಂಗ ಅಂದ್ರೆ ಅರುಮಯವಾದಂತ ಇರುವ ನೀನದಿ. ಈ ಅನುಭವದಿಂದ ನೋಡ್ಕೊಂಡೆ ಅಂದ್ರ ನೀ ಮುಕ್ತನದಿ ಅನ್ನೋ ಸರಳ ಸೂತ್ರ ಹೇಳ್ಬಿಟ್ರ ಅವ್ರು. ನಾವು ಮುಕ್ತರಾಗಾಕ ಈ ಸರಳ ಸೂತ್ರ ಹಿಡ್ಕೊಂಡ್ಬಿಟ್ರ ಮುಕ್ತರ ನಾವು ಅದೇ ಅನ್ನೋದು ಖಾತ್ರಿ ಆಗುತ್ತೆ. ನಾವು ಇದನ್ನ ಮಾಡೋಲ್ಲ. ನಾವು ಇದನ್ನ ಮಾಡೋಲ್ಲ. ನಾವು ಏನ್ ಮಾಡಾಕ್ತೇವೆ? ವಿಷಯಾದಿಗಳ ಬೇಕು. ಯಾಕೆ ಅದು ಹಿಂದಿನ ಜನ್ಮದ ಅನೇಕ ಜನ್ಮದ ಬಂದ್ಬಿಟ್ಟದ. ಹಿಡ್ಕೊಂಡು ಗಾಢವಾಗಿ ಕುಂತು ಬಿಟ್ಟದ.
ಅದು ಅದಕ್ಕೆ ಇದನ್ನ ಒಂದ ದಿನಕ್ಕೆ ಹೋಗುದಿಲ್ಲ, ಇದಕ್ಕೆ ಸತತ ಬೇಕು, ಅಭ್ಯಾಸ ಸತತ ಬೇಕು ಅಂತ. ಒಂದ ದಿನಕ್ಕೆ ಅನುಭವ ಮಾಡ್ಕೊಳಕ್ ಆಗೋದಿಲ್ಲ. ತಿಳ್ದಂಗ ಆಕೈತಿ ಖರೆ ಅದ್ ಗಟ್ಟಿ ಉಳಿವಲ್ದ. ಹೌದೌದು ಅನಸ್ತತಿ, ಆದ್ರೆ ಗಟ್ಟಿ ಉಳಿವಲ್ದು. ಯಾಕಂದ್ರೆ ಅದ್ರ ಕೂಡ ನಿತ್ಯ ಒಡನಾಟಿಲ್ಲ. ಬರೇ ನಾವ್ ಏನ್ ಮಾಡಾಕ್ತೇವೋ ಒಂದ್ ತಾಸು ಮಾಡಿ ಕೆಸ್ ಬಿಟ್ಟು ಮತ್ತೆ ಅದ್ರೊಳಗೆ ತಗೊಂಡಿರ್ತೇವ ಅಂತ ಅದು ಗಟ್ಟಿ ಹಾಕೊಂತ ಹೊಂಟತಿ. ಇದು ಸತತ ವಿಚಾರ ಮಾಡ್ಬೇಕಲ್ಲ. ಹೌದಲ್ರಿ? ಅನುಭವ ಸಮಾಧಿಯನ್ನು ಹೊಂದಕ್ಕೆ ನಾವು ಪ್ರಯತ್ನ ಮಾಡಿಲ್ಲ. ಹೌದಲ್ರಿ? ಸಂವಾದ ಸಮಾಧಿನ ಹೊಂದಕ್ಕೆ ಆಗಲ್ಲ. ಇನ್ನು ಅನುಭವ ಸಮಾಧಿಯನ್ನು ಯಾವಾಗ ಬಂದು? ಹೌದಲ್ರಿ? ಸಂವಾದ ಸಮಾಧಿ ಅಂದ್ರೆ ಶ್ರವಣಕ್ಕೆ ಸಮಾಧಿ. ಶ್ರವಣಕ್ಕೆ ಸಮಾಧಿಯನ್ನು ಹೊಂದಿದಾಗ ಅನುಭವ ಸಮಾಧಿಯನ್ನು ಹೊಂದಕ್ಕೆ ಬರ್ತೈತಿ. ಇಲ್ಲೇ ಲಕ್ಷ್ಯ ಇಲ್ಲ ನಮಗೆ. ಹೌದಲ್ರಿ? ಇಲ್ಲೇ ಶ್ರವಣಕ್ಕೆ ಸಮಾಧಿ ಹೊಂದಕ್ಕಾಗಲ್ಲ. ಇನ್ನು ಅನುಭವ ಸಮಾಧಿಯಿಂದ ಯಾವಾಗ? ಅದಕ್ಕೆ ಇಲ್ಲಿ ಲಕ್ಷ್ಯ ಇರ್ಬೇಕಾಗೈತಿ. ಇಲ್ಲಿ ಲಕ್ಷ್ಯ ಕೊಟ್ಟಾಗ ಆ ವಿಚಾರ ಅಲ್ಲಿ ನೆನಪಕ್ಕವು, ಅವಾಗ ಅನುಭವ ಸಮಾಧಿಯನ್ನು ಹೊಂದಕ್ಕೆ ಸಾಧ್ಯ. ಅದಕ್ಕೆ ಅದನ್ನ ಮಾಡ್ಕೊ ಅಂತ ಹೇಳ್ತಾರೆ. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂದು. ಮತ್ತ ಅದನ್ನ ಹೇಳ್ತಾರ ಅವ್ರು. ಸತ್ಯದ ಅನುಭವದಿಂದ ನೋಡ್ಕೊಂಡು ನೀನೇ ಪರ ಅಂತ ಹೇಳಿ ಶ್ರೇಷ್ಠವಾದಂತ ಇರು ನಿನ್ನದಿ ಅಂತ ನೋಡ್ಕೊಂಡು ಯಾಕೆ ತತ್ವಗಳು ಬೇರೆ ಕೈಕೊಂಡು ಕುಂತಿ? ಪಂಚಮಹಾಭೂತಗಳಿಂದ ವಿಕರಿಸಲ್ಪಟ್ಟ ಈ ಶರೀರ ನೀನ ತಿಳ್ಕೊಂಡು ಕುಂತಿಯಲ್ಲ, ಅದನ್ನ ನೋಡ್ಕೊಂತ ಕುಂತಿ. ಅದನ್ನ ಬಿಡು, ಅದನ್ನ ಬಿಟ್ಟು ವಿಲಕ್ಷಣವಾಗಿ ನಿಂತು ನೋಡ್ಕೊ ನೀನು. ಈ ಶರೀರನ ಕಣ್ಣು ಕಿವಿ ಮೂಗು ನಾಲಿಗೆನ ನಾನು, ಈ ಮನ ಬುದ್ಧಾದಿಗಳ ನಾನು ಅಂತ ಇದನ್ನ ಹಿಡ್ಕೊಂಡು ಕುಂತಿಯಲ್ಲ, ಇದು ನೀನಲ್ಲ. ಬಿಡು. ನಿರಾಕಾರ ನಿರ್ಗುಣ ನಿರ್ಲೇಪ ಸತ್ತು ಚಿತ್ತು ನಿತ್ಯ ಪರಿಪೂರ್ಣವಾದಂತ ಆನಂದಮಯವಾದಂತ ಇರು ನೀನದಿ ಅನ್ನೋದನ್ನ ನೋಡು. ನೀನು ಪರ ಅಂತ ಶ್ರೇಷ್ಠ ನಾನದಿನ ಅಂತ ನೋಡು. ಈ ತತ್ವದ ಕೂಡ ಬೆರಿಕಾಯಿ ನೋಡ್ಬೇಡ. ಅದು ಇದು ಎನ್ನದೆ ಇದಿಟ್ಟು ಅಳಿದು ಹೋಗುವುದಿದು ಅಸತ್ಯವೆಂದು ನೀತಿಗಳಿದು ಮೊದಲ ವಾಸನೆಯ ಹಮ್ಮಳಿದು ನಿಜ ಪದವು ಅಖಂಡಿತವೆಂದು ತಿಳಿದು. ಅದು ಇದು ಅನ್ನೋದನ್ನ ಆಳದಿಟ್ಟು ಹೊಕ್ಕವ್ ನಿನ್ನ ಎದುರಿಗೆ. ಇದು ಅದು ಅಂತ ಏನ್ ಗುರ್ತಿಸ್ತಿಯಲ್ಲ, ಅವೆಲ್ಲ ನಿನ್ನ ಎದುರಿಗೇನ ಅಳದ್ ಹೊಕ್ಕವು. ಇವು ಅಸತ್ಯ ಅದಾವಂತ ನೇತಿಗಳಿವನು. ಮೊದಲ ವಾಸನೆ ಮಳೆ. ನಾನು 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 ಅಂತ ಹೇಳ್ಕೊಂಡ ಕತ್ತಿಯಲ್ಲ ಇದಕ್ಕೆ ಶರೀರಕ್ಕೆ. ಇದನ್ನ ಅಳಿ, ಇದನ್ನ ಈ ವಾಸನೆಯನ್ನ ಕಳ್ಕೊ. ಇದನ್ನು ನಾ ಅಖಂಡ ಸ್ವರೂಪ ನಾನದೇನಂತ, ವ್ಯಾಪಕವಾದಂತ ಇರು ನಾನದೇನಂತ ಖಂಡಿತಕ್ಕೊಳಪಟ್ಟಿಲ್ಲ. ನಾನೆಲ್ಲೂ ಕೈ ನಾನಲ್ಲ, ಕಿವಿ ನಾನಲ್ಲ, ಮೂಗು ನಾನಲ್ಲ. ಇವು ಯಾವ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಈ ತೋರಿಕೆ ಶರೀರ ನಾನಲ್ಲ. ಮನೋಬುದ್ಧಾದಿಗಳು ನಾನಲ್ಲ. ಇವಕ್ಕೆಲ್ಲಕ್ಕೂ ಮೀರಿ ನಾನದೀನಿ, ವ್ಯಾಪಕ ನಾನದೀನಿ, ಖಂಡಿತಕ್ಕೊಳಪಟ್ಟಿಲ್ಲ. ನಾನು ಇಷ್ಟ ಆಗಿಲ್ಲ. ನಾನು ವ್ಯಾಪಕನ ನಾನದೀನಿ ಅನ್ನೋದನ್ನ ಖಾತ್ರಿ ಮಾಡು. ಅವಾಗ ನಿನಗೆ ಶ್ರೇಷ್ಠತೆ ಬರ್ತತಿ. ಈ ತತ್ವದ ಕೂಡ ಬೆರಿಕಾದ ನೀನು ಯಾವಾಗ ಶ್ರೇಷ್ಠ. ಅದಕ್ಕೆ ವಿಲಕ್ಷಣವಾಗಿ ನಿಂತು ನೋಡ್ಬೇಕು. ನೆನಸಿನ ಅಖಿಳ ಜಗವೆಲ್ಲ ಪುಷಿ ಕನಸಿನಂದದಿ ನಿತ್ಯವಲ್ಲ. ಜನನಾದಿ ವಿಕೃತಿ ಒಂದಿಲ್ಲ ನಿನಗೆನ್ನುತ್ತವೆ ಶ್ರುತಿ ಕುಲವೆಲ್ಲ. ಈ ನೆನಸಿನ ಅಖಿಳ ಜಗವೆಲ್ಲ ಖುಷಿ ಹೆಂಗ? ಕನಸಿನ ಅಂದದಿ ನಿತ್ಯವಲ್ಲ. ಕನಸು ಹೆಂಗ್ ನಿತ್ಯ ಐತನ? ಕನಸು ನಮ್ ಜಗತ್ತ ಬೇರೆ ಐತಿ, ಎಚ್ಚರಿಕೆ ಜಗತ್ತ ಬೇರೆ ಐತಿ. ಈ ಎಚ್ಚರಿಕೆಗೆ ಬಂದ ಕೂಡಲೇ ಕನಸಿನ ಜಗ ಎಲ್ಲಿ ಹೋದ? ಸುಳ್ಳು ಆತ. ಕನಸಿನಾಗ ದೊಡ್ಡ ದೊಡ್ಡ ರಾಜ ಆಗಿದ್ದಿ, ರಂಕ್ ಆಗಿದ್ದಿ, ಶ್ರೀಮಂತ ಆಗಿದ್ದಿ, ಏನೇನೋ ಆಗಿದ್ದಿ ಅಲ್ಲ. ಕನಸಿಗೆ ಎಚ್ಚರಿಕೆ ಬಂದ ಕೂಡಲೇ ಉಳಿತಾನ ಅದ? ಹೆಂಗ ಸುಳ್ಳು ಆತು ಹಂಗ ಎಚ್ಚರಿಕೆ ಜಗವೆಲ್ಲ ಸುಳ್ಳು ಐತದು. ಈ ಎಚ್ಚರಿಕೆ ಜಗತ್ ಕಾಯಂ ಇರ್ತದೆ ಅಂತ ತಿಳ್ಕೊಂಡೆಲ್ಲ, ನಿದ್ರೆಗೆ ಹೋದಾಗ ಎಲ್ಲೈತದ?
ಐತನ ಅದಕ್ಕೆ ಇದನ್ನ ಸುಳ್ಳು ಅಂತ ಬಿಡೋ ಇರೋದು. ಜನನಾದಿ ವಿಕೃತಿಗಳು ಯಾರಿಗದಾವು? ಶರೀರಕ್ಕದಾವು, ನಿನಗದಾವ. ನಾವು ಹಂಗೆ ಜಗತ್ತು ಜಡ ಐತಿ, ಹಂಗೆ ನೀನ್ ಇದೆಲ್ಲ ಶರೀರ ಜಡ ಐತಿ. ಜಡಕ್ಕ ವಿಕೃತಿಗಳದಾವ. ಹುಟ್ಟು ಸಾವುಗಳು ಎದಕ್ಕದಾವ್? ಜಡಕ್ಕದಾವ್, ನಿನಗಿಲ್ಲ. ನೀನು ನಿತ್ಯದಿ ಸತ್ಯ ಸ್ವರೂಪ ನಿನ್ನದಿ. ನೀ ಸತ್ಯ ಅಂತ ತಿಳ್ಕೊ, ಖಾತ್ರಿ ಮಾಡ್ಕೊ, ಶ್ರೇಷ್ಠ ಅಂತ ತಿಳ್ಕೊ ನೀನು. ಯಾಕಿದ್ರ ಕೂಡ ಬೆರಕೆಕ್ಕೊಂಡು ನೋಡಕತ್ತಿ? ವಿಲಕ್ಷಣವಾಗಿ ನಿಂತ ನೋಡ್ಕೊಡ್ತಾವ. ಧರೆ ಮೊದಲಾದ ಮೂಲ ಬಿಂದು ಕಡೆ ಚರ ಅಚರಾದಿ ಒಳಗೆ ಎಂದೂ ಬೆರೆಸದ. ಎಂದೂ ಯಾವಾಗ್ಲೂ ಬೆರೆಸಿಲ್ಲ ನೀನ. ಧರೆ ಮೂಲ ಬಿಂದು ಎಂದು ಅದಕ್ಕೆ ಕಲಾತೀತ ನಾದ ಬಿಂದು ಕಲಾತೀತ ಅಂತ ಹೇಳ್ತೀರಿ. ಯಾವ್ದ್ರೊಳಗೂ ಬೆರಿಕೆಗಿಲ್ಲ ನೀವು. ಧರೆ ಮೂಲ ಬಿಂದು ಅದ್ರೊಳಗೂ ಬೆರಿಕೆಗಿಲ್ಲ. ಬೆರಿಕೆಗಿರನ ಬೆರಿಕೆಗಿಲ್ಲ. ಅದಕ್ಕೆ ನೀವು ಶ್ರೇಷ್ಠ ಅದಿರಿ ಅಂತ ಅದನ್ನ ತಿಳ್ಕೊ ನೀನು. ಯಾಕೆ ಅದ್ರ ಕೂಡ ಬೆರಿಕೆ ಹಾಕ್ಕೊಂಡು ನೋಡಕ್ ಕೊಡ್ತಿ? ಬಿಂದು ಸ್ವರೂಪ ನಾದ ಸ್ವರೂಪ ಅಂತ ಹೇಳ್ತಿರಲ್ಲ, ಅದ್ರೊಳಗೆ ಎಂದರ ಬೆರಿಕೆಗಿರಿನ? ಬಿಂದುವನ್ನು ಅರಿತಿರಲ್ಲ ನೀವು. ಹೌದಲ್ರಿ? ಬಿಂದುವನ್ನು ಅರಿತೀರಿ. ಬಿಂದು ಅರಿತೀರಿ ಅಂದ್ರ ಬಿಂದು ಹೊರತಾಗ ಎದಾಗ ಅರ್ಯಾಕ ಸಾಧ್ಯ ಐತಿ? ನಿನ್ನನ್ನು ನೀ ಅರ್ಯಾಕ ಆಗುದಿಲ್ಲ. ನಿನಗೆ ಅನ್ಯವಾಗಿರೋದನ್ನೆಲ್ಲ ಅರಿತಿ ನೀನು. ಅರಿವು ಒಂದೇ ಐತದ. ಅರಿವು ತಾನಂತ ನಂಬಿ ನಿಂತು ಮುಕ್ತಿ ನಿನಗೆ ಐತಿ ಅಂತ ಹೇಳ್ತಾರೆ. ಅದಕ್ಕೆ ನೀನ ಶ್ರೇಷ್ಠ ಅಂತ ತಿಳಿದ್ ನೋಡು. ಯಾಕೆ ತತ್ವದ ಕೂಡ ಬೆರಿಕೆ ನೋಡಾಕತ್ತೀವಿ? ನಾವು ತತ್ವ ಕೂಡ ಬೆರಿಕೆ ಹಾಕೊಂಡು ನೋಡಾಕತ್ತೇವೆ ಎಲ್ಲ ಇದನ್ನ. ಇದ ನಾನು 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 ಅಂತ ಎಷ್ಟೊತ್ತನ ಇರ್ತದ? ಅದ ಕನಸಿನಾಗ ಇರುತ್ತನ ಎಷ್ಟು ಕರೆ ಆಗಿತ್ತು ಅಷ್ಟೇ ಎಚ್ಚರಿಕೆ ಅವಸ್ಥೆನೂ ಕೂಡ ನಿದ್ರೆ ಹತ್ತತನ ಅಷ್ಟೇ ಕರೆ. ನಿದ್ದೆ ಹತ್ತಿ ಅಂದ್ರೆ ಇಲ್ಲೇ ಕೈ ಬಿಟ್ಟು ಹೋಗಿ ಅಲ್ಲ. ಮರಾಯ ನೀತ್ ಬರಾಕತ್ ಬಿಡೋ ಮರಾಯ ನನಗೆ ಏನು ಅಂತ ಬಿಟ್ಟು ಹೋಗಿ ಎಂತ ಶ್ರೇಷ್ಠವಾದಂತಂದು ಇಟ್ರು ಕೂಡ ಬಿಟ್ಟುಕೊಟ್ಟು ನಿದ್ದೆಗೆ ಹೋಗಿ ಹಂಗ ಸುಳ್ಳು ಐತಿದ ಜಗತ್ ಅನ್ನೋದು. ಅದಕ್ಕೆ ಬಿಡೋ ನೀನು. ಎಂದೂ ಬೆರಕೆ ಆಗಿಲ್ಲ. ಇದ್ರು ಕೂಡ ಧರೆ ಮೊದಲಾದವ್ರು ಕೂಡ ಎಂದೂ ಬೆರಕೆ ಆಗಿಲ್ಲ. ಎಲ್ಲದಕ್ಕೂ ಆಶ್ರಯ ಪದ ನೀನದು. ಅದಕ್ಕೆ ನೀ ಅದನ್ನ ಶ್ರೇಷ್ಠ, ನೀನ ಶ್ರೇಷ್ಠದಿ ಅಂತ ತಿಳ್ಕೊ. ಈ ತತ್ವ ಕೂಡ ಬೆರಕೆ ಆಗ್ಬಿಡ. ಭವಮಾಲಿಗೆ ಒಳಗಾಗದೆನೆಂಬುದೇ ಖುಷಿ, ನಿನ್ನ ವಿವರಿಸಿ ನೋಡು ನೋಡಲೇ ಜೀವನಿ. ಇವನ್ನೆಲ್ಲ ತಿಳ್ಕೊಂತ ಬಂದಂದ್ರೆ ನಿನ್ನ ನಿಜದ ಅನುಭವ ನೀ ಮಾಡ್ಕೊಂತ ಬಂದಂದ್ರೆ ಬಹುಮಾಲೆಗೊಳಗಾಗಿ ನನ್ನ ಖುಷಿ ಅನ್ನೋದು ಖಾತ್ರಿ ಆಗುತ್ತೆ. ನೀ ಬಹುಮಾಲೆಗೊಳಗಾಗಿ ನನ್ನ ಖುಷಿಯಾಗಿ ಅನ್ನೋದು ಖಾತ್ರಿ ಆಗುತ್ತೆ. ಹಂಗೆ ಅನುಭವದಿಂದ ನೋಡ್ಕೊಂಡಾಗ ಬಹುಮಾಲೆಗೊಳಗೆ ನನ್ನ ಖುಷಿ, ನಿನ್ನನ್ನು ವಿವರಿಸಿ ನೋಡು ನೋಡಲೇ ಜೀವನೇ ನೀನೇ ಮುಕ್ತ. ನಿನ್ನನ್ನು ವಿವರಿಸಿ ನೋಡ್ಕೊಂತ ಬಂದಿಲ್ಲ ನೀನು. ನಿನ್ನನ್ನು ವಿವರಿಸಿ ನೋಡ್ಕೊಂತವ ಇನ್ನ ಮುಕ್ತದೆ. ಹೊರಚಿಂತೆ ಅಳಿದು ಅನಾಥನಾದದಳು ಬುದ್ಧಿ ಕರಿಕೊಂಡು ಪರಮ ಶಾಂತಿಯನ್ನು ಐದಲು ಮಿರುಗುವ ಬೆಳಗಿನ ಬಳಗವನ್ನೊಳಕೊಂಡು ಮೆರೆವ ಶಿವಾತ್ಮ ನೀನಾಗುತ್ತಿಂತು. ಹೊರ ಚಿಂತೆ ಅಳಿದು ಚಿಂತೆ ಹೋಗ್ಬೇಕಲ್ಲ, ಕಡಿಬೇಕಲ್ಲ. ಇವೆಲ್ಲ ಚಿಂತೆ ಕಡಿವಲ್ವ ನಮಗೆ. ಚಿಂತೆ ಒಳಗೆ ಹಂಗ ಮೆಟ್ಕಾಕತ್ತೇವ. ಒಳಗ ಚಿಂತೆ ಅಳಿದು ಅನಾಥನಾದದೊಳಗೆ ಬುದ್ಧಿ ಕರ್ಕೊಂಡು ಅನಾಥನಾದ ಸೋಹಂ ಸೋಹಂ ಅಂತ ಹೊಡ್ಯಾಕತ್ತತಿ. ಅದ್ರೊಳಗೆ ಬುದ್ಧಿ ಕರ್ಕೊಂಡು ನೆಲೆಯಾಗಿ ನಿಲ್ಬೇಕಲ್ಲ. ಪರ ಚಿಂತೆ ಅಳೆದು ಅನಾಥನಾದ ಬುದ್ಧಿ ಕರ್ಕೊಂಡು ನಿಂತ ಪರಮ ಶಾಂತಿ. ಅವಾಗ ಪರಮ ಶಾಂತಿಯನ್ನು ಐದಲು ಮಿರುಗುವ ಬೆಳಗಿನ ಬಳಗವನ್ನೊಳಕೊಂಡು ಅಲ್ಲಿ ನಿನಗೆ ಅನುಭವ ಬರ್ತೈತಿ. ನಾನು ಎಲ್ಲದಕ್ಕೂ ಸಾಕ್ಷಿ ಅದನಪ್ಪ. ಎಲ್ಲ ನನ್ನ ಬೆಳಕಿನ ಮೇಲೆ ತೋರಾಗತೈತಿ. ಮಿರುಗಿನ ಬೆಳಕು ಹಾಗೆ ಶ್ರೇಷ್ಠವಾದಂತ ಬೆಳಕು. ಈ ಬೆಳಕಲ್ಲ, ಇದೆಲ್ಲ ತೋರ ಎಡಸ್ತೈತಿ. ಇದಕ್ಕೆ ನಾಶ ಐತಿ. ಇದಕ್ಕೆ ಅದು ಅವಿನಾಶ. ಅದು ಸ್ವಯಂ ಜ್ಯೋತಿ. ಆ ಬೆಳಗನ್ನು ಒಳಗೊಂಡಾಗ ನೀನು ಮುಕ್ತನಾದಿ ಅನ್ನೋದು ಖಾತ್ರಿ ಆಗುತ್ತೆ.
ಬಹುಮಾಲೆ ನನಗಿಲ್ಲ. ಇದಕ್ ಪ್ರಯತ್ನ ಬೇಕಿಲ್ಲ. ಹೊರಚಿಂತೆ ಅಳ್ಯಾಕೆ ಹೊರಚಿಂತೆ ಅಳ್ಯಾಕೆ ಏನ್ ಮಾಡಾಕ್ತೇವ್ ನಾವು? ಪ್ರಯತ್ನ ಮಾಡಾಕ್ತೇವ ಆ ಪರಚಿಂತೆಯನ್ನ ಅಳ್ಯಾಕ, ಹೊರಗಿನ ಚಿಂತೆಗಳನ್ನ, ಆ ಲೌಕಿಕದ ಚಿಂತೆಗಳನ್ನ ಕಳ್ಕೊಂಡಾಕ ಪ್ರಯತ್ನನೇ ಇಲ್ಲ. ಮತ್ತಟ ಇನ್ನಟ್ಟು ಬೆನ್ನಿಗೆ ಕಟ್ಕೊಂಡ ಹೊಂಟೇವ. ಬೆನ್ನಿಗೆ ಕಟ್ಕೊಂಡ ಅದ ಚಿಂತೆ ಒಳಗ ಕಾಲ ಕಳೆಯಾಕತ್ತೇವ. ಅದಕ್ಕೆ ಈ ಪರಚಿಂತೆ ಅಳಿದ ಅನಾಥನಾದ ನಾನು ಸೋಹಂ ಸೋಹಂ ಕೇಳಾಕತ್ತ. ಅನಾಥನಾದದೊಳಗ ಬುದ್ಧಿ ಕರ್ಕೊಂಡು ನಿಂತಾಗ, ಸಮಸ್ಥಿತಿ ಬಂದಾಗ, ಅವಾಗ ಮಿರುಗಿನ ಬೆಳಗವನ್ನು ಒಳಗೊಂಡು ಎಲ್ಲವೂ ಅನುಭವ ಕೊಡ್ತದೆ. ಎಲ್ಲವೂ ನಿನ್ನ ಬೆಳಕಿನ ಮೇಲೆ ಇದೈತಿ ಅನ್ನೋದು ಖಾತ್ರಿ ಆಗುತ್ತೆ. ಅವಾಗ ಗೋಮಾಲೆ ಇಲ್ಲ. ನೇತಿಗಳೆದು ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವನ್ನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ನೇತಿಗಳಿಗೆ ಕಾಯ ಕರ್ಣಗಳ ಇವನ್ನೆಲ್ಲ ಅಂಗಗಳನ್ನೆಲ್ಲ ನೇತಿಗಳಿಗೆ ಈ ಶರೀರ, ಕಾಯ, ಕರಣಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳನ್ನ, ಮನೋಬುದ್ಧಾದಿಗಳು, ಇವನ್ನೆಲ್ಲ ನೇತಿಗಳದಾಗ ನಿನಗೆ ಅನುಭವ ಕೊಡ್ತದ. ಇವನ್ನ ಹಿಡ್ಕೊಂಡು ಕುಂತಾಗ ಎಲ್ಲಿ ಅನುಭವ ಕೊಡ್ತದೆ? ನೀತಿ ಭೀತಿಯ ಮೀರಿ ಇವನ್ನೆಲ್ಲ ನೀನ್ ಬಿಟ್ಟೆ ಅಂದ್ರೆ ಶರೀರ ಭಾವ ಬಿಟ್ಟ ನೀತಿ ಇಲ್ಲ. ಶರೀರ ಭಾವ ಒಂದ ನೀತಿ. ಶರೀರ ಭಾವ ಹೋದ ನೀತಿ ಎಲ್ಲೈತಿ? ನಿದ್ದೆ ಆಗ್ತದ ಅವ್ನ ನೀತಿ. ಯಾವ ನೀತಿ ಐತಿ? ಇವು ಸುಳ್ಳದ ಅಂತ ಖಾತ್ರಿ ಮಾಡ್ಕೊಂಡು ಕೈ ಬಿಟ್ಟ ಅವ್ನ ನೀತಿ ಭೀತಿ ಇಲ್ಲ. ಅವನು ನೀತಿನೂ ಇಲ್ಲ, ಹೆದರಿಕೆನೂ ಇಲ್ಲ. ಅವನಿಗೆ ಯಾವ್ದಾರ ಹೆದರಿಕೆ? ನೀತಿ ಭೀತಿ ಮೀರಿ ಪರಂಜ್ಯೋತಿ ಸ್ವರೂಪ ನೀನಾಕಿ. ಅದನ್ನ ಅನುಭವದಿಂದ ನೋಡು. ಖುಷಿ ಅನಗನು ಅದ್ವಯ ನಿತ್ಯ ಮುಕ್ತ ಸತ್ಯಾನಂದ ಜನನಾದಿ ರಹಿತ ಮಾಯಾ ವಿದುರ ನೆನಿಪ ತತ್ವ ಮಸಿತಿಯೇನೆ ವೇದ ವಚನವು ಘನ ಶಂಭುಲಿಂಗ ನೀನಾಗುತ್ತಿಂತು. ನೀನ್ ಹೆಂಗದೆ? ಅನಗದನೆ, ನಿತ್ಯದೆ, ಪರಿಪೂರ್ಣದೆ, ವ್ಯಾಪಕ ಅದೇ ನೀನು ಅನ್ನೋದು ನಿನ್ ಖಾತ್ರಿ ಆಗುತ್ತೆ. ಅನುಭವದಿಂದ ನೋಡ್ಕೊಂಡ ನೀ ಇದನ್ನ ಅನುಭವದಿಂದ ನೋಡಕ್ ಪ್ರಯತ್ನ ಮಾಡ. ಅವಾಗ ಬಹುಮಾಲ ಅನ್ನೋದಿಲ್ಲ. ಇದನ್ನ ನೀ ಖಾತ್ರಿ ಮಾಡ್ಕೊಳಕ್ ಸಾಧ್ಯ ಐತಿ. ಮನುಷ್ಯ ಜನದ ಸಾಧ್ಯ ಐತಿ. ಅದನ್ನ ಬಿಟ್ಟು ನೀ ಏನ್ ಮಾಡಾಕತ್ತೆ ಅಂದ್ರೆ ವಿಷಾದ ಚಿಂತೆಯಲ್ಲಿ ಕಾಲ ಕಳೆಯತ್ತೆ. ಅದು ನಿನ್ ಕೆಲಸ ಅಲ್ಲ, ಬಿಡು ಅಂತ ಹೇಳ್ತಾರೆ. ಅನ್ನಾಗ ಅಂದ್ರೆ ವ್ಯಾಪಕವಾದಂಥದ್ದು, ಪರಿಪೂರ್ಣವಾದಂಥದ್ದು, ಅಖಂಡ, ಖಂಡಿತಕ್ಕೊಳಗಾಗಿಲ್ಲ. ಅನ್ನಾಗ ಅದ್ವಯ ಎರಡು ಒಂದು ಅಂದ್ರೆ ವ್ಯಾಪಕವಾದಂಥದ್ದು, ಪರಿಪೂರ್ಣವಾದಂಥದ್ದು, ನಿತ್ಯವಾದಂಥದ್ದು. ಅದು ಸುಖ ಸ್ವರೂಪ ನೀನು. ಇದನ್ನ ನೀನು ಅನುಭವದಿಂದ ನೋಡ್ಕೊ ಅಂತ. ನಾವು ಇದನ್ನ ಅನುಭವದಿಂದ ನೋಡ್ಕೊಂಡಾಗ ಪ್ರಯತ್ನ ಇಲ್ಲ. ನಾವು ಇಂದ್ರಿಯಗಳ ಮುಖಾಂತರ ನೋಡಕ್ ಹೊಂಟೇವಲ್ಲ. ಇಂದ್ರಿಯಗಳ ಮುಖಾಂತರ ನೀನು ಇದು ಅನುಭವಕ್ಕೆ ಬರುವುದಿಲ್ಲ. ಇಂದ್ರಿಯಗಳ ಮುಖಾಂತರ ಅನುಭವಕ್ಕೆ ಬರೋದು ಜಡ. ಅಜಡ ಅನುಭವಕ್ಕೆ ಬರ್ಬೇಕಂದ್ರೆ ನಿನ್ನ ವಿವೇಕವನ್ನ ನೋಡಿದಾಗ ಅನುಭವಕ್ಕೆ ಬರ್ತೈತಿ. ಅದಕ್ಕೆ ನೀನು ಮೊದಲೇ ವಿವೇಕವಂತ ಮಾಡ. ಇದಕ್ಕೆ ಪ್ರಯತ್ನ ಇಲ್ಲ. ಅನುಭವದಿಂದ ನೋಡಕ್ ಪ್ರಯತ್ನನೇ ಇಲ್ಲ. ಇಂದ್ರಿಯಗಳ ಮುಖಾಂತರ ನೋಡ್ಬೇಕಂತೀವಲ್ಲ, 5 ಇಂದ್ರಿಯ ಸಂಪರ್ಕದಿಂದ ನೋಡ್ಬೇಕಂತ ಉಂಟು. ಯಾವಾಗ ಬರ್ತದ? ನಾ ಮುಕ್ತನಾಗಕ್ಕಾಗೋದಿಲ್ಲ. ಅದಕ್ಕೆ ಅನುಭವದಿಂದ ನೋಡ್ಕೊ ಅಂತ ಹೇಳಿದ್ರು. ಅವ ಶ್ರೇಷ್ಠವಾದಂತ ಇರು. ನಾನು ನಮ್ಗೆ ಖಾತ್ರಿ ಆಗುತ್ತೆ.
ನನ್ನ ಬಹುಮಾಲೆ ಅನ್ನೋದೇ ಇಲ್ಲ. ಬಹುಮಾಲೆ ಒಳಗಾಗಿದ್ದ ಸುಳ್ಳು ಐತಿ. ಏನ್ ತಿಳ್ಕೊಂಡಿದ್ದೆ, ನಾ ಇಂದ್ರಿಯಗಳ ಮುಖಾಂತರ ನೋಡೋ ಹೊತ್ನಾಗೆ ಬಹುಮಾಲೆ ನನಗೈತೆ ಅಂತ ತಿಳ್ಕೊಂಡಿದ್ದೆ. ನಾ ಅವನ್ ಬಿಟ್ಟು ನೋಡಾಕತ್ತೇನಂತ ನನ್ನ ಬಹುಮಾಲೆ ಇಲ್ಲ. ಇದಕ್ಕೆಲ್ಲ ಸಾಕ್ಷಿ ಅದ. ಸಾಕ್ಷಿ ಅಂದು ನಾಶ ಆಗುದಿಲ್ಲ, ಅದು ಯಾವಾಗಲೂ ಇರ್ತದೆ. ಅದು ಬಹುಮಾಲೆಗಳಿಗೆ ಸಾಕ್ಷಿ ಶಿಕ್ಷೆಗಳೇ ಇಲ್ಲ, ಆರೋಪಿ ಶಿಕ್ಷೆಗಳು. ನಾ ಆರೋಪಿತನಾಗಿನಿ, ಶರೀರ ನಾನಂತ ಆರೋಪ ಮಾಡ್ಕೊಂಡಿನಿ, ಅದಕ್ಕೆ ಶಿಕ್ಷೆಗಳದ. ದುಃಖವನ್ನು ಅನುಭವಿಸ್ಬೇಕಾಗ್ತೈತಿ. ನಾ ಸಾಕ್ಷಿ ಅಂತ ತಿಳ್ಕೊಂಡಾಗಿನಿ, ಅದಕ್ಕೆ ಶಿಕ್ಷೆ ಐತಿ. ಹೌದು, ಕೋರ್ಟ್ನಾಗ ಎಷ್ಟು ನೀವು ಇದನ್ನ ಮಾಡಿದ್ರು ಆರೋಪಿ ಶಿಕ್ಷೆ ಕೊಡ್ತಾರ ಹೊರತಾಗಿ ಸಾಕ್ಷಿ ಶಿಕ್ಷೆ ಕೊಡ್ತಾರೆ. ಅವ್ನು ಸಾಕ್ಷಿ ಸುಳ್ಳರ ಹೇಳಿ ಕರೆನಾರ ಹೇಳಿ ಅವನ್ ಶಿಕ್ಷೆ ಆಗುದಿಲ್ಲ. ಅವನು ಆರೋಪಿ ಶಿಕ್ಷೆ ಆಗ್ತೈತಿ. ಆರೋಪಿ ನಾವು ಮಾಡ್ಕೊಂಡೇವು, ಆರೋಪ ಮಾಡ್ಕೊಂಡೇನಿ. ನಾನು ಅಲ್ಲದನ್ನ ನಾನಂತ ಆರೋಪ ಮಾಡ್ಕೊಂಡೇನಿ, ಅದಕ್ಕೆ ದುಃಖಕ್ಕೆ ಒಳಗಾಗ್ತೀನಿ, ಶಿಕ್ಷೆಗೆ ಒಳಗಾಗ್ತೀನಿ. ನಾನು ಅದ್ರ ಸಂಬಂಧ ಇಲ್ಲ ನನಗಂತ ತಿಳ್ಕೊಂಡೆ ಅಂದ್ರೆ ನನ್ನ ಬಹುಮಾಲೆ ಅನ್ನೋದೇ ಇಲ್ಲ. ಇದನ್ನು ನೀವು ವಿವರಿಸಿ ನೋಡ್ಬೇಕು, ನಿನಗೆ ಖಾತ್ರಿ ಆಗಿರ್ತಾರೆ. ಸಕಲ ಸಾಧು ಸಂಪತ್ತು ಸಕಲ ಸಾಧು